How many years you both are in relationship? How you convince both the families? ಲವ್ವೇ ಬೇಡ, ಹುಡುಗನೂ ಬೇಡ. I will make sure I will take care of Neha. ಸಮೀರ್ ಇವನು ಲವ್ ಜಿಹಾದ್ ಮಾಡ್ತಾನೆ, ಅವನು ಅದು ಮಾಡ್ತಾನೆ. ನನ್ನದಂತ ಹುಡುಗ ನನ್ನೋನು. ಆ ಗುಂಗಲ್ಲೇ ನಾನು ಒಂದ್ ತಿಂಗಳಿದ್ದೆ ಆಯ್ತಾ. ನನ್ನ ಈ ತರ ಒಂದು ಟ್ಯಾಗ್ ಇಂದ ಕೊಟ್ಬಿಟ್ಟು ನನ್ನ ಈ ಟ್ಯಾಗ್ ಕೊಟ್ಬಿಟ್ರಲ್ಲ. Okay, let's go. What is the farm? Hi, so welcome back to my new vlog. Guys, ಇವತ್ತು ನಾವು ತುಂಬ ಮೋಸ್ಟ್ ಅವೇಟೆಡ್ ವಿಡಿಯೋ ಅಂದರೆ Q&A ವಿತ್ ನೇಹಾ ಗುಪ್ತಾ. ಮಾಸ್ಕ್ ಹಾಕೊಂಡು ಕೂತಿದ್ದಾರೆ ನೋಡಿ. ಇದೇ ಮಾಸ್ಕು ರಿವೀಲ್ ಆಗಿದ್ದು. ಫೈನಲಿ ಮತ್ತೆ ರಿವೀಲ್ ಆಗಿಬಿಟ್ಟು. ಕತೆ ಏನು ಅಂದರೆ, ನಾವು ಪ್ಲ್ಯಾನ್ ಮಾಡಿದ್ದು ನಮ್ಮ ಕ್ಯಾಮ್ರಾ ಬಂದಮೇಲೆ ಮಾಡೋಣ, ಆಮೇಲೆ ಮಾಡೋಣ, ಅವಾಗ ಮಾಡೋಣ, ಇವಾಗ ಮಾಡೋಣ ಅಂತ ಅಂದ್ಕೊಂಡು ಮಾಡೋಕ್ಕಾಗಿಲ್ಲ ಈ ವಿಡಿಯೋನ. ಆಮೇಲೆ ಇನ್ನೊಂದು ಅಂದ್ಕೊಂಡ್ವಿ ಅಂದರೆ ನಾವು ಒಂದೊಂದು ಕ್ವಶನ್ಗೆ ಒಂದೊಂದು ಲೊಕೇಶನಲ್ಲಿ ಹೋಗಿ ಶೂಟ್ ಮಾಡೋಣ ಅಂತೆಲ್ಲ ಅಂದ್ಕೊಂಡಿದ್ವಿ. ಆಮೇಲೆ ಇವತ್ತು ಈ ಥರ ಶೂಟ್ ಮಾಡೋಣ ಅಂತೇಳಿ ನೇಹಾ ಅವ್ರು ಐಡಿಯಾ ಕೊಟ್ಟರು. ನನಗೂ ಸರಿ ಅನಿಸ್ತು. ಕ್ರೇಜಿ ಆಗಿರುತ್ತೆ, ಡಿಫ್ರೆಂಟಾಗಿ ಪಿಕ್ನಿಕ್ ಪ್ಲ್ಯಾನ್ ಇದು. ಪಿಕ್ನಿಕ್ ಸೆಟಪ್ಪಲ್ಲಿ ಪ್ಲ್ಯಾನ್ ಮಾಡಿದ್ವಿ. ಇದು ನಂದು ಐಡಿಯಾ, ಬಟ್ ನಾನು ಅವ್ರಿಗೆ ಕ್ರೆಡಿಟ್ಸ್ ಕೊಡ್ತಾ ಇದ್ದೀನಿ. ಸೊ ಈಗ ನಾವು ಕ್ವಶನ್ಸ್ನ ಓದ್ಕೊಂಡು ಹೋಗ್ತೀವಿ. ಇದರ ಲಾಡ್ ಆಫ್ ಕ್ವಶನ್ಸ್, ತುಂಬ ಕ್ವಶನ್ಸ್ ಇದೆ. ಅದರಲ್ಲಿ ಒಂದು 15-20 ಕ್ವಶನ್ಸ್ ನನಗೂ ಗೊತ್ತಿಲ್ಲ, ನಮ್ಮ ಟೀಮ್ ಅವರು ಸೆಲೆಕ್ಟ್ ಮಾಡಿದ್ದಾರೆ. ನೇಹಾ ಅವ್ರಿಗೂ ಗೊತ್ತಿಲ್ಲ. ಸೊ ಆ ಕ್ವಶನ್ಸ್ ಏನು ಅಂತ ಈಗ ಕಳಿಸಿದ್ದೀವಿ ನೇಹಾ ಅವ್ರ ನಂಬರ್ಗೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಾನು ಪಾಸ್ವರ್ಡ್ ನೋಡ್ಕೊತಾ ಇದ್ದೀನಿ ಈಗ. ನೋಡಿ ಹೌದಾ? ಫಸ್ಟ್ ಕ್ವಶನ್, ವೈ ವಿಲ್ ಶಿ ಕಾಲ್ ಯು ಇನ್ಸ್ಟಾ? ಇನ್ಸ್ಟಾ ಯಾಕೆ ಅಂದರೆ ನೀವು ಸಡನ್ ಆಗಿ ಗುಪ್ತಾ ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ. ಸೊ ನಂಗೆ ಕಾಪಿ ಮಾಡಿದ್ರಿ. ಏನು ಕರಿಬೇಕು ಗೊತ್ತಾಗಿಲ್ಲ. ಮುಂಚೆ ಹೆಂಗೆ ಕರಿತಿದ್ರಿ ನೀವು ನನ್ನ? ಏನಿಲ್ಲ, ಬರೀ ಸ್ಯಾಮ್ ಬನ್ನಿ ಹೋಗಿ ಆ ಥರ ಹೇಳ್ತಿದ್ದೆ. ಬಟ್ ಇನ್ಸ್ಟಾ ಚೆನ್ನಾಗಿದೆ ಅನ್ನಿಸ್ತು ನನಗೆ, ಅದಕ್ಕೆ ಇನ್ಸ್ಟಾ ಅಂತ ಕರೀತಾರೆ. ನನ್ನ ಸರ್ನೇಮ್ ಆಗ್ಬಿಟ್ಟಿದೆ ಈಗ, ಸ್ಯಾಮ್ ಸಮೀರ್ ಇನ್ಸ್ಟಾ, ಅದಕ್ಕೆ ಅದನ್ನು ಕರೆದ್ರ. ಸೊ ಓಕೆ, ಏನೋ ಒಂದು ಹೆಸರು, ಅಷ್ಟು ಯೂನಿಕ್ ಇಲ್ಲ, ಬಟ್ ಗುಡ್ ನೇಮ್. ನೆಕ್ಸ್ಟ್, ವಾಟ್ ವಾಸ್ ಸಾಹಿಲ್ ಆ್ಯಂಡ್ ಸೋನು ಫಸ್ಟ್ ರಿಯಾಕ್ಷನ್ ವೆನ್ ದೇ ಫೌಂಡ್ ಔಟ್ ಅಬೌಟ್ ಯುವರ್ ರಿಲೇಷನ್ಶಿಪ್? ಫಸ್ಟ್ ರಿಯಾಕ್ಷನ್ನು ನಂಗೆ ನೆನಪೇ ಇಲ್ಲ, ಅಷ್ಟು ಲೇಟ್ ಆಗಿಬಿಟ್ಟಿದೆ. ಫಸ್ಟ್ ರಿಯಾಕ್ಷನ್ನು ಅಂದರೆ ನಮ್ಮ ಮನೆಯವ್ರಿಗೆಲ್ಲ ನಾನು ರಿಯಾಕ್ಷನ್ ಗೊತ್ತಾದ ಮೇಲೆ ಅವ್ರಿಗೆ ಮೊದಲೇ ಗೊತ್ತಿತ್ತು. ಅಂದರೆ ಆಲ್ಮೋಸ್ಟ್ ಅಂದರೆ ನಮ್ಮ ಅಕ್ಕ ನನ್ನ ತಮ್ಮಂಗೆ ಡೌಟ್ ಇತ್ತು ಇದೇನೋ ನಡೀತಿದೆ ಅಂತ. ಸಾಯಿಲ್ ಕನ್ಫರ್ಮ್ ಇತ್ತು, ನಮ್ಮ ಅಕ್ಕಗೆ ಸ್ವಲ್ಪ ಡೌಟ್ ಇತ್ತು. ಅದಾದ್ಮೇಲೆ ಶಿ ಗಾಟ್ ಟು ನೋ. ಅದಾದ್ಮೇಲೆ ನಮ್ಮ ಅಮ್ಮ ಗೊತ್ತಾದಾಗೆ ನಮ್ಮ ಅಕ್ಕ ಗೊತ್ತಾಗಿದೆ. ಹಂಗೇನೋ ಇದೆ ಅನ್ಸುತ್ತೆ. ನಾಟ್ ಎಕ್ಸಾಕ್ಟ್ಲಿ ಕ್ಲಿಯರ್ ಪಿಕ್ಚರ್ ನನಗೆ ನೆನಪಿಲ್ಲ ಗೈಸ್, ಬಟ್ ದೇ ಡಿಂಟ್ ರಿಯಾಕ್ಟ್ ಎನಿಥಿಂಗ್ ರಾಂಗ್. ದೇ ಆರ್ ಹ್ಯಾಪಿ, ಖುಷಿ ಆಯಿತು ಅವ್ರಿಗೆ, ಅದಷ್ಟು ನಂಗೆ ನೆನಪಿದೆ. ನೆಕ್ಸ್ಟ್ ನಮ್ಮ ನೇಹಾ ಓದ್ತಾರೆ. ಆಫ್ಟರ್ ಮ್ಯಾರೇಜ್ ವಿಲ್ ಶಿ ಹ್ಯಾವ್ ದ ಹ್ಯಾಬಿಟ್ ಆಫ್ ಈಟಿಂಗ್ ನಾನ್ ವೆಜ್? ಸೊ ಏನಂದರೆ, ನಾನು ಒಂದು ಪ್ರೊಫೆಷ್ನಲ್ ಶೆಫ್ ಆಯಿತಾ. ಸೊ ನಾನು ಪೇಸ್ಟ್ರಿ ಕಲ್ನರಿ ಎರಡೂ ಮಾಡಿದ್ದೀನಿ. ಸೊ ಅದು ಮಾಡಬೇಕಾದ್ರೆ ವಿ ಹ್ಯಾಡ್ ಟು ಕುಕ್ ನಾನ್ ವೆಜ್. ಆ್ಯಂಡ್ ನಮ್ಮ ಶೆಫ್ಸ್ ಬಿಡ್ತಿರಲಿಲ್ಲ, ಟೇಸ್ಟ್ ಮಾಡು, ನೀನು ಕುಕ್ ಮಾಡಿದೇನು ಅಂತ ನಿಂಗೆ ಗೊತ್ತಾಗಬೇಕು ಅಂತ ಹೇಳಿ ತಿನ್ನಿಸ್ತಿರೋ ಅವ್ರು ಫೋರ್ಸ್ಫುಲಿ. ಸೊ ನಾನು ತಿಂದಿದ್ದೀನಿ ನಾನ್ ವೆಜ್ ಮುಂಚೆ. ಸೊ ನೀವು ನಾನ್ ವೆಜ್ ತಿಂದಿದ್ದೀರಾ? ಅಂದರೆ ನಮ್ಮ ಮನೆಯಲ್ಲಿ ನಾನ್ ವೆಜ್ ತಿನ್ನಲ್ಲ, ವೆಜಿಟೇರಿಯನ್ಸ್. ಇವರ ಫ್ಯಾಮಿಲಿ ಪ್ಯೂರ್ ವೆಜಿಟೇರಿಯನ್ಸು. ಬಟ್ ನೇ ಅವರು ಶೆಫ್ ಕೋರ್ಸ್ ಮಾಡ್ತಿದ್ದರಿಂದ ಅಲ್ಲಿರೋ ಶೆಫ್ಸ್ ಲೈಕ್ ಆಸ್ ಶಿ ಇಸ್ ಪರ್ಸೀವಿಂಗ್ ಶೆಫ್, ಶಿ ಹ್ಯಾಸ್ ಟು ಟೇಸ್ಟ್ ವಾಟ್ ಶಿ ಹ್ಯಾಸ್ ಮೇಡ್, ದಟ್ ಈಸ್ ದ ರೂಲ್ ಅಂತ ಕಾಲೇಜಸ್. ಸೊ ನಮ್ಮ ಕಾಲೇಜ್ ಏನು ಶೆಫ್ಸ್ ಏನು ಹೇಳ್ತಿದ್ರು ಅಂದರೆ, ಇನ್ಸೈಡ್ ಕಿಚನ್ ಯುವರ್ ಅ ಪ್ರೊಫೆಷನಲ್, ಔಟ್ಸೈಡ್ ನಿನ್ನಿಷ್ಟ, ನೀನು ಏನಾದ್ರು ತಿನ್ಕೋ ಅಂತ. ಬಟ್ ಅದರಿಂದ ಎಫೆಕ್ಟ್ ಆಗಿಲ್ವಾ ನಿಮಗೆ? ನೀವು ಮನೆಯವ್ರು ಏನು ಹೇಳಿಲ್ವಾ? ಅದೇ ಪ್ರೊಫೆಷ್ನಲ್ ಅಲ್ಲ, ಅದಕ್ಕೆ ಏನು ಅಂದಿಲ್ಲ. ಬಟ್ ಅದೇ ನಾನು ಅಷ್ಟು ಟೇಸ್ಟ್ ಮಾಡಿದ್ದೀನಿ, ಬಟ್ ಐ ನೆವರ್ ಫೆಲ್ಟ್ ಲೈಕ್ ನಾನು ಮತ್ತೆ ತಿನ್ನಬೇಕು, ನಂಗೆ ಕ್ರೇವ್ ಆಗ್ತಿದೆ ಆ ಥರ ಅನಿಸಿಲ್ಲ. ನಂಗೆ ಮತ್ತೆ ಬ್ಯಾಕ್ ವೆಜ್ಗೆ ಹೋಗ್ತೀನಿ. ಸೊ ನನಗೆ ಬೇರೆಯವ್ರು ಮಾಡ್ತಾರಲ್ಲ ನಾನ್ ವೆಜ್ ನೋಡಿದ ತಕ್ಷಣ ಚೀ ಆ ಥರ ಎಲ್ಲ ಮಾಡಲ್ಲ ನಾನು. ಬಟ್ ಐ ಡೋಂಟ್ ಪ್ರಿಫರ್ ಈಟಿಂಗ್. ಮುಂದೆ ತಿಂತೀರಾ ಅಂತ ಕೇಳ್ತಾ ಇದ್ದಾರೆ? ಇಲ್ಲ, ನಾನ್ ವೆಜ್ಗೆ ಮತ್ತೆ ವಾಪಸ್ ಬರಲ್ಲ. ಸೊ ನೀವು ಬರೀ ನಿಮ್ಮ ಸರ್ರು ಬೈದು ಫೋರ್ಸ್ ಮಾಡಿದ್ದಕ್ಕೆ ತಿಂದಿದ್ದು ಅಷ್ಟೇ. ಹೌ ವಿಲ್ ಯು ಮ್ಯಾನೇಜ್ ಟೈಮ್ ಆಫ್ ಸ್ಪೆಂಡಿಂಗ್ ಟೈಮ್ ಟುಗೆದರ್ ಆಸ್ ಯು ಬೋತ್ ವಿಲ್ ಬಿ ಹ್ಯಾವಿಂಗ್ ಹೆವಿ ಸ್ಕೆಡ್ಯೂಲ್? ಅಂದರೆ ನೀವು ಹೆಂಗೆ ನಿಮ್ಮ ಒಬ್ರಿಗೊಬ್ರು ಟೈಮ್ ಕೊಡ್ತೀರಾ ಇಷ್ಟು ಬಿಸಿ ಸ್ಕೆಡ್ಯೂಲಲ್ಲಿ? ನೀವು ಇಬ್ಬರಿಗೂ ಅಂದರೆ ಅವರು ಬಿಸಿ ಇರ್ತಾರೆ, ನಾನು ಬಿಸಿ ಇರ್ತೀನಿ, ಅದು ಹೆಂಗೆ ಟೈಮ್ ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಅದೇ ನಾವು ಫಿಗರ್ ಔಟ್ ಮಾಡ್ತಾ ಇದ್ದೀವಿ, ಟು ಬಿ ವೆರಿ ಆನೆಸ್ಟ್. ಅಂದರೆ ರೈಟ್ ನೌ ವಿ ಆರ್ ಇನ್ ದ ಏಜ್ ಆಫ್ ಹಸ್ಲಿಂಗ್, ಡೂಯಿಂಗ್ ಸಮಥಿಂಗ್ ಬಿಗ್ ಆ್ಯಂಡ್ ಆಲ್ ದ್ಯಾಟ್ ಅಲ್ವಾ? ಸೊ ಅದ್ರ ಮಧ್ಯದಲ್ಲಿ ವಿ ವಿಲ್ ಯೋಚನೆ ಮಾಡ್ತಾ ಇದ್ದೀವಿ. ಏನು ಅನ್ಸುತ್ತೆ ಗುಪ್ತಾ? ಇಲ್ಲ, ನನ್ನ ಪ್ರಕಾರ ಇಬ್ಬರು ಬ್ಯುಸಿ ಇರೋದ್ರಿಂದನೇ ತುಂಬ ಫೈಟ್ಸ್ ಅರೈಸ್ ಆಗಲ್ಲ. ಮತ್ತು ಆ್ಯಂಡ್ ಅರ್ಥ ಆಗುತ್ತೆ, ಈಗ ನೀವು ಬ್ಯುಸಿ ಇದ್ದರೆ ನಂಗೆ ಅರ್ಥ ಆಗುತ್ತೆ, ಓಕೆ ಕೆಲಸ ಇರುತ್ತೆ ಅದಕ್ಕೆ ಬ್ಯುಸಿ ಇರ್ತಾರೆ ಆ್ಯಂಡ್ ಟೈಮ್ ಕೊಡೋಕ್ಕಾಗಲ್ಲ ಅಂತ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ನಿಮಗೂ ಹಾಗೆ ಆಗುತ್ತೆ, ಒಬ್ಬರು ಫ್ರೀ ಇದ್ದು ಇನ್ನೊಬ್ಬರು ಬ್ಯುಸಿ ಇದ್ದರೆ ಅದೆಲ್ಲ
ಒಬ್ಬರು ಫ್ರೀ ಇದ್ರು ಇನ್ನೊಬ್ರು ಬಿಸಿ ಇದ್ರೆ ಹಾ. ಅವಾಗ ಒಪೋಸಿಟ್ ಪರ್ಸನ್ ಅರ್ಥ ಇನ್ನೊಬ್ರು ಆಗಲ್ಲ. ಖಾಲಿ ಕೂತಿರೋ ತಲೆ ಕೆಟ್ಟೋಗಿರುತ್ತೆ, ಅವ್ರು ಬಂದು ಇನ್ನೊಬ್ರು ತಲೆ ತಿಂತಾರೆ ಅಂತ. ಆಮೇಲೆ ಅಂದ್ರೆ ಅವ್ರ ಪರ್ಸ್ಪೆಕ್ಟಿವ್ ಅರ್ಥ ಮಾಡ್ಕೊಳ್ಳೋಕೆ ಕೆಪಾಸಿಟಿ ಇರಲ್ಲ, ಒಬ್ರು ಫ್ರೀ ಇದ್ದು ಇನ್ನೊಬ್ರು ಬಿಸಿ ಇದ್ದಾಗ. ಇರ್ತಾರೆ ಅದರಲ್ಲೂ ತುಂಬಾ ಜನ, ಬಟ್ ದ ರೇಷಿಯೋ ಇಟ್ಸ್ ಲೆಸ್. ಬಿಕಾಸ್ ಖಾಲಿ ಕೂತಿದ್ದಾಗ ಇನ್ನೂ ಜಾಸ್ತಿ ತಲೆಗೆ ಯೋಚನೆ ಬರುತ್ತೆ, ಏನಾದರೂ ಒಂದು ಇರಿಟೇಟ್ ಆಗ್ತಾ ಇರುತ್ತೆ, ಓವರ್ ಥಿಂಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಂಟಿ ಬ್ರೈನ್ ಇಸ್ ಎಂಟಿ ವೆಸಲ್ ಏನಿದೆಯಲ್ಲ ಅದೇನದು, ಎಂಟಿ ವೆಸಲ್ ಮೇಕ್ಸ್ ಲಾಟ್ ಆಫ್ ಸೌಂಡ್ ಅಂತ. ಅಲ್ಲ ಅದೇ ಎಂಟಿ ಬ್ರೈನ್ ಇಸ್ ಅ ಡೆವಿಲ್ಸ್ ವರ್ಕ್ಶಾಪ್. ಅದು ಬೇರೆ. ಎಂಟಿ ವೆಸಲ್ ಮೇಕ್ ಅ ಲಾಟ್ ಆಫ್ ಸೌಂಡ್ ಅಂದ್ರೆ ತುಂಬಾ ಸೌಂಡ್ ಮಾಡುತ್ತೆ ಎಂಟಿ ವೆಸಲ್ ಅಂತ. ಅಂದ್ರೆ ನಿಮ್ಮ ಬ್ರೈನ್ ಎಂಟಿ ಆಗಿದ್ರೆ ಜಾಸ್ತಿ ಸೌಂಡ್ ಮಾಡುತ್ತೆ, ಜಾಸ್ತಿ. ಅದೊಂದು ಬೇರೆ. ನಾವು ಓದಿದೀವಮ್ಮ, ನಮಗೂ ಸ್ವಲ್ಪ ಬರುತ್ತೆ. ಸೊ ಅದೇ ವಿ ಆರ್ ಸ್ಟಿಲ್ ಫಿಗರಿಂಗ್ ಇಟ್ ಔಟ್. ಅಂದರೆ ಸ್ವಲ್ಪ ನನ್ನ ಕಡೆಯಿಂದ ಸ್ವಲ್ಪ ತುಂಬ ಹೆಲ್ಡಪ್ ಆಗಿಬಿಟ್ಟಿರ್ತೀನಿ, ಶೂಟ್ ಅಂತ. ಐ ಶುಡ್ ರಿಲಿ ಟೆಲ್ ಸಾರಿ ಟು ನೇಹಾ ಆ್ಯಂಡ್ ಐ ಶುಡ್ ಬಿ ರಿಲಿ ಗ್ರೇಟ್ಫುಲ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ನನ್ನ ಪ್ರೊಫೆಷನ್ನ ಮತ್ತು ನನ್ನ ಕೆಲಸನ ಅರ್ಥ ಮಾಡಿಕೊಂಡು ಹಿ ಗಿವ್ಸ್ ಮಿ ದಟ್ ಫ್ರೀಡಮ್ ಆ್ಯಂಡ್ ಟೈಮ್ ಟು ವರ್ಕ್ ಆ್ಯಂಡ್ ಟು ಬಿ ಕ್ರಿಯೇಟಿವ್. ಐ ಆಮ್ ಸೂಪರ್ ಗ್ರೇಟ್ಫುಲ್ ಫಾರ್ ದಟ್. ಥ್ಯಾಂಕ್ ಯು ನೇಹಾ ಅವರೇ, ಥ್ಯಾಂಕ್ ಯು. ಆ್ಯಂಡ್ ಐ ಆಲ್ಸೋ ಪ್ರಾಮಿಸ್ ದಟ್ ಒನ್ಸ್ ಐ ಹಿಟ್, ನನ್ನೊಂದು ಗೋಲ್ ಇದೆ ನನ್ನ ಲೈಫಲ್ಲಿ, ನಾನು ಇಷ್ಟು ಮಾಡಿದ್ಮೇಲೆ I want to just spend my life and time with my family, mom, dad, wife, children, sister, brother. ನನ್ನೊಂದು ಗೋಲ್ ಇದೆ, ಅದನ್ನು ಆದಷ್ಟು ಬೇಗ ಟಚ್ ಮಾಡಿ ರಿಟೈರ್ ಆಗ್ಬಿಡ್ತೀನಿ ಇಸ್ ಲೈಫಿಂದ. ನೋಡೋಣ ನೆಕ್ಸ್ಟ್. ಹಂಗೇನಿಲ್ಲ, ಬ್ಯುಸಿ ಇದ್ದಷ್ಟು ಒಳ್ಳೇದೇ. ಹೌದಾ? ಅಂದರೆ ನಾಳೆಯಿಂದ ಫೋನ್ ಹಾಕಿ ನೀವು. ಶಿ ಈಸ್ ವ್ಲಾಗರ್. ವಾಟ್ ಈಸ್ ಯುವರ್ ಯೂಟ್ಯೂಬ್ ಚಾನಲ್ ನೇಮ್? ಇಲ್ಲ, ನಾನು ವ್ಲಾಗರ್ ಅಲ್ಲ. ಏನು ನೀವು? ಏನು ಅಂದರೆ ಸದ್ಯಕ್ಕೆ ಕೇಕ್ ಆರ್ಟಿಸ್ಟು, ಆಂಟ್ರಪ್ರೆನರು, ಫಿಲಾಂಥ್ರಪಿಸ್ಟು. ಏನು ನೀವು? ನೀವೇನು? ಕೇಕ್ ಆರ್ಟಿಸ್ಟು, ಆಂಟ್ರಪ್ರೆನರ್. ಸ್ಪೆಲ್ಲಿಂಗ್ ಮಾಡಿ, ಸ್ಪೆಲ್ಲಿಂಗ್ ಹೇಳಿ. ಯಾವ್ದ್ರದ್ದು? ಆಂಟ್ರಪ್ರೆನರ್ದು ಹೇಳ್ರಿ. ಅದನ್ನ ಬಿಟ್ಟು ನಾನು ಇವಾಗ ಹೇಳ್ರಿ ಸ್ಪೆಲ್ಲಿಂಗ್ ಹೇಳ್ರಿ. ಸ್ಪೆಲ್ಲಿಂಗ್ ಹೇಳ್ರಿ. ಇದನ್ನ ನೀವು ಇಂಗ್ಲಿಷ್ ಕ್ಲಾಸ್ ಮಾಡ್ತಿದ್ದೀರಾ? ಹೇಳಿ. Spelling ಹೇಳಿ. ಆಯ್ತು, ಇಂಗ್ಲಿಷ್ ಕ್ಲಾಸ್ ಅಲ್ಲ, ಹೇಳಿ. ಏನ್ರಿ ನಿಮ್ದು? ಆಂತರ್ಪನ್ನರ್ ಸ್ಪೆಲ್ಲಿಂಗ್ ಹೇಳಿ. ಆಂಟರ್ಪ್ರನರ್ ಅಲ್ಲ, ಅದು ಆಂಟ್ರಪ್ರೆನರ್. ಅದೇ ಸ್ಪೆಲ್ಲಿಂಗ್ ಹೇಳಿ. ಯಾಕೀಗ ಗೈಸ್ ಆಯ್ತಾ? ಏನ್ ಅರ್ಥ ಆಯ್ತಾ? ಆಯ್ತಾಯ್ತು, ಹೇಳಿ. ಆಂತರ್ಪನ್ನರ್ ಹೋಗಿ ಇನ್ಸ್ಟಾ, ನಾನು ಮಾಡಲ್ಲ. ಆಯ್ತು, ಹೇಳಿ. ಏನ್ ಕ್ವೆಶ್ಚನ್? ಸದ್ಯಕ್ಕೆ ನೀವು ಆಂತರ್ಪ್ರನರ್, ನೀವು ವ್ಲಾಗರ್ ಆಗ್ತೀರಾ ಅಂತ ಕೇಳಿದೆ. ನಿಮ್ಮ ಯೂಟ್ಯೂಬ್ ಇದು ಅಲ್ಲ, ಶಿ ಇಸ್ ಅ ವ್ಲಾಗರ್. ವಾಟ್ ಇಸ್ ಯುವರ್ ಯೂಟ್ಯೂಬ್? ಇಲ್ಲ, ನಾನು ವ್ಲಾಗರ್ ಅಲ್ಲ, ಬಟ್ ನಾನು ಮಾಡೋ ವರ್ಕ್ನ ನಾನು ಶೋಕೇಸ್ ಮಾಡೋದಕ್ಕೆ ಯೂಟ್ಯೂಬ್, ಐ ಮೀನ್ ರೀಲ್ಸ್ ಮಾಡ್ತೀನಿ, ಅದನ್ನೇ ಯೂಟ್ಯೂಬಲ್ಲೂ ಹಾಕ್ತೀನಿ ಅಷ್ಟೇ. ಸೊ ಅದನ್ನೇ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಹಾಕ್ತಾರೆ, ಅಲ್ಲಿಂದ ಅದು ಹೆಸರು ಏನು ಅಂತಂದ್ರೆ ನೇಹಾ ಗುಪ್ತಾ ಅಂತ ನನ್ನ ಚಾನಲ್ ಹೆಸರು. ಸಬ್ಸ್ಕ್ರೈಬರ್ಸ್ ಜುರ್ರ್ ಅಂತ ಇರಬೇಕು ಇವಾಗ. ಗೈಸ್ ಲೆಟ್ಸ್ ಗೋ. ವಾಟ್ಸ್ ದ ಫಸ್ಟ್ ಗಿಫ್ಟ್ ಯು ಗೈಸ್ ಗೇವ್ ಈಚ್ ಅದರ್? ನನಗೆ ನೇಹಾ ಅವ್ರು ಫಸ್ಟ್ ಗಿಫ್ಟ್ ಕೊಟ್ಟಿದ್ದು ವಾಟರ್ ಬಾಟಲ್, ಒಂದು ಮೆಲ್ಟಿನ್ದು ಬ್ಲ್ಯಾಕ್ ಕಲರ್ ವಾಟರ್ ಬಾಟಲ್. ಇಷ್ಟು ದೊಡ್ಡದು. ನಾನು ನೀರು ಕುಡಿಯಲ್ಲ ಅವಾಗ, ಮೆಲ್ಟನ್. ಅವಾಗಿಂದಾನು ನಾನು ನೀರು ಕುಡಿಯಲ್ಲ, ತುಂಬ ಕಮ್ಮಿ. ಸೊ ಅದಕ್ಕೆ ಅದೊಂದು ವಾಟರ್ ಬಾಟಲ್ ಕೊಟ್ಟಿದ್ರು, ಅದು ನಂಗೆ ನೆನಪಿದೆ. ಅದು ಕೆಫೆಯಲ್ಲಿ. ನಿಮ್ಗೇನು ಕೊಟ್ಟಿದ್ದೆ ನಾನು ಫಸ್ಟು? 11 ರೂಲ್ಸ್ ಆಫ್ ಲೈಫ್ ಬುಕ್. ಫಸ್ಟ್ ಒಂದು ಬುಕ್ ಕೊಟ್ಟಿದ್ದೆ, ಕರೆಕ್ಟ್. ಅದು ಓದಿಲ್ಲ ಇವ್ರು ಇದುವರೆಗೂ. ಓದಿದ್ದೀನಿ. ಎಷ್ಟು ಓದಿದ್ದೀರಾ? ಐ ಥಿಂಕ್ ಒಂದು 25% ಓದಿದ್ದೀನಿ. ರೇ ಎಷ್ಟು ಸುಳ್ಳು ಹೇಳ್ತೀರಾ ಗೈಸ್? ಫಸ್ಟ್ ಪೇಜ್ ಓದಿರಲ್ಲ ಅವರು. ಸ್ಟೋರಿ ಹೇಳಿ ಏನು ಅಂತ. ನಮ್ಗೆ ತುಂಬಾ ಟೈಮ್ ಇದೆ. ಅಂದ್ರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಇರ್ತಾನೆ, ಮತ್ತೆ ಒಬ್ಬ ಪಿಜ್ಜಾ ಡೆಲಿವರಿ ಬಾಯ್ ಇರ್ತಾನೆ. ಅವರಿಬ್ರು ಮೀಟ್ ಮಾಡ್ತಾರೆ. ಸೊ ಅವರಿಬ್ರು ಮೀಟ್ ಮಾಡಿದಾಗ ಒಂದೇನೋ ಪ್ರಾಬ್ಲಮ್ ಆಗ್ತಿರುತ್ತೆ. ಅದಕ್ಕೆ ಅವ್ರು ಕರೆದ್ಬಿಟ್ಟು ಇಬ್ರು ಒಟ್ಟು ಕುತ್ಕೊಂಡು ಊಟ ಮಾಡೋಣ ಅಂತ ಕರೀತಾರೆ. ಅವರಿಬ್ರು ಕುತ್ಕೊಂಡು ಊಟ ಮಾಡ್ತಿರ್ತಾರೆ. ಆ ಊಟ ಮಾಡ್ಬೇಕಾದ್ರೆ ತುಂಬಾ ಕಾನ್ವರ್ಸೇಷನ್ಸ್ ಮಾಡ್ತಾರೆ. ಇಲ್ಲ, ಹೌದು, ಅದೇ. ಇಲ್ಲ, ಇನ್ನೇನಿದೆ? ರಾಂಗ್. ಹೇಳಿ. ನಾಳೆ ಹೋಗಿ ಓದಿ ಗೊತ್ತಾಗುತ್ತೆ. ಸರಿ, ಏನು ಹೇಳಿದೆ ಗೈಸ್? ಅದು 11 ರೂಲ್ಸ್ ಆಫ್ ಬುಕ್. ನೀವು ಓದಿ, ನಿಮ್ಗೆ ಗೊತ್ತಾಗುತ್ತೆ. ಹೇಳಿ ಏನಿದೆ ಅಂತ. ಇದೇ ಇರೋದು. ಇಲ್ಲ, ಅವರು ಫಸ್ಟ್ ಡೆಲಿವರಿ ಮಾಡಕ್ ಬಂದಾಗ ಅವನಿಗೆ ಊಟಕ್ಕೆ ಕೂರಿಸ್ತಾರೇನೋ ಗೊತ್ತಿಲ್ಲ, ಬಟ್ ಊಟಕ್ಕೆ ಕೂತಾಗ ಎವ್ರಿ ಡೇ ಹಿ ಕಾಲ್ಸ್ ಹಿಮ್ ಅಂಡ್ ಟೆಲ್ಸ್ ಒನ್ ರೂಲ್. ಒಂದೊಂದು ರೂಲ್ ಒಂದೊಂದು ದಿನ ಹೇಳ್ತಾರೆ. ಯಾ, ಬಟ್ ದೇ ಹ್ಯಾವ್ ಅ ಕಾನ್ವರ್ಸೇಷನ್ ಓವರ್ ಅ ಮೀಲ್. ದಟ್ಸ್ ದಿ ಹೋಲ್ ಪಾಯಿಂಟ್. ಓಕೆ, ನೆಕ್ಸ್ಟ್. ಹೌ ಯು ಕನ್ವಿನ್ಸ್ ಬೋತ್ ದ ಫ್ಯಾಮಿಲೀಸ್? ಹೇಳಿ ನೀವು. ನಮ್ಮ ಫ್ಯಾಮ್ಲಿಗೆ ಕನ್ವಿನ್ಸ್ ಅಂದರೆ ಏನು ಕಷ್ಟ ಆಗಿಲ್ಲ. ಐ ಟೋಲ್ಡ್, ನಾವು ಅಮ್ಮಗೆ ಸ್ವಲ್ಪ ಹೇಳೋಕ್ಕೆ ನಾನು ಯೋಚನೆ ಮಾಡಿದೆ, ಹೆಂಗೆ ಹೇಳೋದು ಅಂತ. ಬಟ್ ಅದು ಒಂದು ಮೂಮೆಂಟ್ ನಮ್ಮ ತಮ್ಮ ಹೋಗಿ ಹೇಳ್ದ. ಆದ್ಮೇಲೆ ನಮ್ಮ ಅಮ್ಮ ಸ್ವಲ್ಪ ಕನ್ಫ್ಯೂಸ್ಡ್ ಆದರು. ಆಮೇಲೆ ಒಂದು ನೈಟ್ ನಮ್ಮ ಫ್ಯಾಮ್ಲಿ, ನೇಹಾ ಫ್ಯಾಮ್ಲಿ ಮೀಟ್ ಮಾಡಿದ್ವಿ. ಅದಾದ್ಮೇಲೆ ದೇ ಮೆಟ್ ಆ್ಯಂಡ್ ದೆನ್ ಶಿ ವಾಸ್ ಕನ್ವಿನ್ಸ್ಡ್ ವಿತ್ ನೇಹಾನ್ ಮೀಟ್ ಮಾಡಿದ್ಮೇಲೆ ಶಿ ಗಾಟ್ ಕನ್ವಿನ್ಸ್ಡ್ ಶಿ ಇಸ್ ಅ ಗುಡ್ ಗರ್ಲ್. ಮೈ ಮಾಮ್ ಆಲ್ರೆಡಿ ಹ್ಯಾಸ್ ಅ ವೆರಿ ಗುಡ್ ಪರ್ಸ್ಪೆಕ್ಟಿವ್ ಅಬೌಟ್ ಹರ್. ಸೊ ಇವಳು ತುಂಬ ಒಳ್ಳೆ ಹುಡುಗಿ ಅನ್ನೋದನ್ನ ನೋಡಿ ನಾವಮ್ಮ ಶಿ ಹ್ಯಾಡ್ ನೋ ಪ್ರಾಬ್ಲಮ್ ವಿತ್ ಇಟ್. ನಮ್ಮ ಮನೇಲಿ ಆಬ್ವಿಯಸ್ಲಿ ಹೇಳಿದ ತಕ್ಷಣ ಓಕೆ ಅಂದ್ಬಿಟ್ಟಿಲ್ಲ. ಅವ್ರಿಗೊಂದು ಕೆಲವು ಡೌಟ್ಸ್ ಇತ್ತು, ಒಂದು ಕೆಲವು ಕ್ವೆಶನ್ಸ್ ಇತ್ತು. ಅಂದರೆ ಐ ಥಿಂಕ್ ಎಲ್ಲರ ಹೆಣ್ಮಕ್ಳ ಪೇರೆಂಟ್ಸ್ಗೂ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆ ಒಂದು ಸ್ವಲ್ಪ ಡೌಟ್ ಇರುತ್ತೆ.
ಅದೆಲ್ಲ ಅವ್ರಿಗೆ ಏನೇನು ಡೌಟ್ಸ್ ಇತ್ತು ಅದೆಲ್ಲ ಕ್ಲಿಯರ್ ಮಾಡಿದೆ. ಆ್ಯಂಡ್ ಮೋರ್ ಓವರ್ ಲೈಕ್ ಸ್ಯಾಮ್ ಕ್ಯಾರೆಕ್ಟರ್ ಏನು ಅಂತ ಅವ್ರಿಗೆ ಗೊತ್ತಾಗಬೇಕಿತ್ತು. ಆ್ಯಂಡ್ ತುಂಬ ಚಿಕ್ಕ ವಯಸ್ಸಿಗೆ ಫ್ಯಾಮ್ಲಿ ನಿಭಾಯಿಸ್ತಾ ಇರೋದು ಅದೆಲ್ಲ ನೋಡ್ಬಿಟ್ಟು ದೇ ವರ್ ವೆರಿ ಇಂಪ್ರೆಸ್ಡ್. ಬಟ್ ಒಂದು ಸ್ವಲ್ಪ ಮೇಲೆ ಕೆಳಗಿತ್ತು ಅದು ಇದು ಇಲ್ಲ. ಅವ್ರಿಗೆ ಇದ್ದಿದ್ದ ಕ್ವೆಶ್ಚನ್ ಸಾರಿ ಯಾವಾಗ ಹೊಡೆದಿದೆ ಅವ್ರಿಗಿದ್ದಿದ್ದು ಕ್ವೆಶನ್ಸು ಡೌಟ್ಸ್ನೆಲ್ಲ ಕ್ಲಾರಿಫೈ ಮಾಡಿದ್ಮೇಲೆ ಆ್ಯಂಡ್ ಅಫ್ಕೋರ್ಸ್ ಮೀಟ್ ಮಾಡಿದ್ಮೇಲೆ ಆಮೇಲೆ ನಮ್ಮ ಅಪ್ಪಂಗೆ ಒಂದು ಮೇನ್ ಕನ್ಸರ್ನ್ ಇತ್ತು. ನಮಗೆಲ್ಲ ಓಕೆ ನಮ್ಮ ಕ್ವೆಶನ್ಸ್ಗೆಲ್ಲ ಆನ್ಸರ್ ಬಂದಿದೆ ಆಯ್ತು, ಬಟ್ ಜಾತಕ ಸೆಟ್ ಆದ್ರೆ ಮಾತ್ರ ಮದುವೆ ಮಾಡೋದು. ನನ್ನ ಕರ್ಕೊಂಡು ಹೋಗಿದ್ರು, ನನ್ನ ಕರ್ಕೊಂಡು ಹೋಗಿ ನಮ್ಮ ಅಮ್ಮನ ನನ್ನ ಕರ್ಕೊಂಡು ಹೋಗಿ ಎಲ್ಲರೂ ನಮ್ಮ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ನಮ್ಮ ಅಪ್ಪ ನಾನು ನಮ್ಮ ಅಮ್ಮ ಹೋಗಿದ್ವಿ. ನಿಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ರು. ಅವರು ಜಾತಕ ನೋಡಿ ಜಾತಕ ಎಲ್ಲ ಹೇಳಿ ನನಗೇನೋ ಯಾವುದೋ ಇದಿದೆ ಅಂದರೆ ಎಲ್ಲ ಒಳ್ಳೇದಿದೆ ಅಂತೆಲ್ಲ ಹೇಳಿ ಮ್ಯಾಚ್ ಆಗುತ್ತೆ ಅಂತೆಲ್ಲ ಹೇಳಿದ್ಮೇಲೆ ಅವ್ರ ಅಪ್ಪ ಒಪ್ಕೊಂಡಿದ್ದು. ಅದಿತ್ತು, ತುಂಬಾ ಪರ್ಟಿಕ್ಯುಲರ್ ಇದ್ರು. ಸೊ ಅದೂ ಪರ್ಫೆಕ್ಟ್ ಆಗಿತ್ತು, ಎಲ್ಲ ಇತ್ತು. ಹಾಗಾಗಿ ಇಬ್ರು ಖುಷಿಯಾಗಿ ಒಪ್ಕೊಂಡ್ರು. ಗ್ರೇಟ್, ಚೀರ್ಸ್ ಫಾರ್ ದಟ್. ಫ್ರಮ್ ಹೌ ಮೆನಿ ಇಯರ್ಸ್ ಯು ಬೋತ್ ಆರ್ ಇನ್ ರಿಲೇಶನ್ಶಿಪ್? ಎಷ್ಟು ವರ್ಷ ಆಯ್ತು? ಅದು ಲವ್ ಸ್ಟೋರಿಯಲ್ಲಿ ಹೇಳೋಣ ಬಿಡಿ. ಲವ್ ಸ್ಟೋರಿಯಲ್ಲಿ ಹೇಳ್ತೀವಿ. ವೈ ಡಿಡ್ ಯು ಕಾಲ್ ಹರ್ ಗುಪ್ತಾ ಆ್ಯಂಡ್ ವೈ ಡಸ್ ಶಿ ಕಾಲ್ ಯು ಇನ್ಸ್ಟಾ ಬೈ ದ ವೇ ಇಟ್ಸ್ ಸೋ ಕ್ಯೂಟ್? ಗುಪ್ತು ಅಂದರೆ ನಾನು ಫಸ್ಟು ಅವ್ರಿಗೆ ಕ್ಯೂಟಿ ಅಂತಿದ್ದೆ, ಆಮೇಲೆ ನೇಗ ಅಂತಿದ್ದೆ, ಆಮೇಲೆ ಇನ್ನು ಏನೇನೋ ಹೆಸರು ಕರಿತಿದ್ದೆ, ಗುಪ್ತಾ ಗಂಗಮ್ಮ ಅಂತಿದ್ದೆ, ಆ ಥರ ಏನೇನೋ ಕರಿತಿದ್ದೆ. ಆಮೇಲೆ ಗುಪ್ತು ಅಂತ ಅದು ಹಂಗೆ ಸ್ಟಾರ್ಟ್ ಆಯಿತು. ಏನೋ ನಾನು ಯೋಚನೆ ಮಾಡಿ ಹೇಳಿದಲ್ಲ, ಏನು ಗುಪ್ತು ಏನು ಮಾಡ್ತಿದ್ದೀರಾ ಅಂತ ಹಂಗೆ ಸ್ಟಾರ್ಟ್ ಆಗಿ ಅದಾಯಿತು. ಸೇಮ್ ನಂದು ಏನು ಯೋಚನೆ ಮಾಡಿ ಹಿಂಗೆ ಕರಿಬೇಕು ಅಂತೆಲ್ಲ ಏನಿಲ್ಲ. ಹೆಸರಿಟ್ಟು ಕರಿಯೋದು, ಅದೆಲ್ಲರೂ ಕರಿಯೋದು ಹೆಸರು ಬೇಡ. ಚಿನ್ನ ಮುದ್ದು, ನನಗೆ ಮುದ್ದು ಅಂತ ಕರಿಬೇಕಂತಿತ್ತು ಗೈಸ್ ನನಗೆ ಮುದ್ದು ಚಿನ್ನು ಅಂತೆಲ್ಲ ಕರಿಬೇಕು ಅಂತಿತ್ತು. ಬಟ್ ಅದಕ್ಕೆ ಇರ್ಬೇಕಲ್ಲ ಹಂಗೆ, ಅದರಿಂದ ನಾನು ಅದಕ್ಕೆ ಕರೆದಿರ್ಲಿಲ್ಲ. ಅದಂಗೆ ರ್ಯಾಂಡಮ್ ಆಗಿ ಬಂದಿದ್ದು. ನೇಗಾನು ಕರಿತೀನಿ, ಮತ್ತೆ ಗುಪ್ತು ಅಂತಾನು ಕರಿತೀನಿ ಅಲ್ವಾ. ನನ್ನಲ್ಲಿ ಸೇವ್ ಆಗಿರೋದು ನೇಗ ಅಂತ. ನಾನು ಅಷ್ಟೇ ಇನ್ಸ್ಟಾ ಕರಿತೀನಿ, ಪ್ರೀತಿ ಜಾಸ್ತಿ ಆದಾಗ ಇನ್ಸ್ಟೂ ಬರುತ್ತೆ, ಇಲ್ಲ ಕ್ಯೂಟಿ ಬರುತ್ತೆ. ಕ್ಯೂಟ್ ಆಗಿದ್ದೀನಿ ಕರೀತಾರೆ ಅದಕ್ಕೆ. ಹಲೋ ಕ್ಯೂಟ್ ಆಗಿದ್ದೀನಿ ಅಂತ ಕರಿತಿಲ್ಲ, ಇವರೇ ಹೇಳಿರೋದು ಕಾಲ್ ಮೀ ಕ್ಯೂಟಿ, ಕಾಲ್ ಮೀ ಕ್ಯೂಟ್ ಸ್ಯಾಮ್, ಇದೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹೇಳಿರೋದು. ಇದೆಲ್ಲ ಲವ್ ಸ್ಟೋರಿ. ನಾನು ಚಾಟ್ ತೋರಿಸ್ತೀನಿ, ಪ್ರಾಪರ್ ಕ್ಲಾರಿಟಿ ನಾನು ಲವ್ ಸ್ಟೋರಿಲಿ ಕೊಡ್ತೀನಿ. ಏನ್ ಕ್ಲಾರಿಟಿ? ನಾನು ಚಾಟ್ ತೋರಿಸ್ತೀನಿ. ನಾನು ತೋರಿಸ್ತೀನಿ ಲವ್ ಸ್ಟೋರಿ. ನಾನು ಚಾಟ್ ತೋರಿಸ್ತೀನಿ, ಬನ್ನಿ ತೋರಿಸಿ, ಈಗಲೇ ತೋರಿಸಿ. ಈಗ ಯಾಕೆ ತೋರಿಸ್ಲಿ? ನಾನು ಪ್ರೂವ್ ಮಾಡ್ತೀನಿ ಗೈಸ್. ನಿಮ್ಮ ಹೈಟ್ ಡಿಫ್ರೆನ್ಸ್, ನಾನು 5'5" ಇದ್ದೀನಿ, ನಾನು 6 ಒಂದು ಕಮ್ಮಿ ಇದ್ದೀನಿ. 5'11" ಇದ್ದೀನಿ ನಾನು. ಎಷ್ಟು? ಸೊ 5-6 ಇಂಚಸ್ ಡಿಫ್ರೆಂಟ್. ಇವರು ಹೀಲ್ಸ್ ಎಲ್ಲ ಹಾಕೋತಾರಲ್ಲ, ಸೊ ಅದಕ್ಕೆ ಸ್ವಲ್ಪ ಸೇಮ್ ಹೈಟ್ ಕಾಣ್ತೀವಿ ಅಷ್ಟೇ. ಸೇಮ್ ಹೈಟಾ? ಇಲ್ಲಪ್ಪ, ನಾನು 5'5" ಇರೋದು. ನಿಂತ್ಕೊಂಡ್ಬಿಡೋಣ ಗೈಸ್, ನಿಂತ್ಕೊಂಡು ತೋರಿಸ್ಬಿಡ್ತೀವಿ ನಮ್ಮ ಹೈಟ್ನ. ಇದ್ರ ಮೇಲೆ ನಿಂತ್ಕೊಳ್ಳಿ, ಇದ್ರ ಮೇಲೆ ಇಬ್ರು ಜೊತೆಗೆ ಇದ್ರ ಮೇಲೆ ನೋಡಿ ಗೈಸ್, ಇಷ್ಟು ಹೈಟ್ ಡಿಫ್ರೆನ್ಸ್ ಇದೆ ನೋಡಿ. ಇಷ್ಟು ಹೈಟ್ ಡಿಫ್ರೆನ್ಸ್ ಇದೆ, ಇಷ್ಟಿದೆ, ಇಷ್ಟು ಕುಳ್ಳಿ. ಇವರು ನಾನು ಕುಳ್ಳಿನಿಲ್ಲಪ್ಪ, ವುಮೆನ್ ಆವರೇಜ್ ಹೈಟ್ ಅಲ್ಲಿ ಇದ್ದೀನಿ. ಬನ್ನಿ ಕೂತ್ಕೊಳ್ಳಿ. ವಾಟ್ ವಾಸ್ ದ ರಿಯಾಕ್ಷನ್ ಆಫ್ ನೇಹಾಸ್ ಮಾಮ್ ಅಂಡ್ ಫಾದರ್ ಆಫ್ ಯುವರ್ ರಿಲೇಶನ್ಶಿಪ್? ಬೇಡ ರಿಯಾಕ್ಷನ್ ಅದೇ. ಈ ಹುಡುಗ ಬೇಡ ಅಂತನಾ? ಬೇಡ, ಸುಮ್ಮನೆ ಇರು. ಹುಡುಗ ಬೇಡ ಅಂತನಾ, ಲವ್ವೇ ಬೇಡ ಅಂತನಾ? ಲವ್ವೇ ಬೇಡ, ಹುಡುಗನೂ ಬೇಡ. ಅಂದ್ರೆ ನನ್ನ ಹುಡುಗನೇ ಬೇಡ ಅಂತ ಹೇಳಿದ್ರ? ಫಸ್ಟ್ ರಿಯಾಕ್ಷನ್ ಅದೇ ಅಲ್ವಾ? ಏನು ಅತ್ತೆಗಾರು ಮಾವಗಾರು ಇಪ್ಡಿ ಚಪ್ಪಾರು ನೋಡಕ್ ಚೆನ್ನಾಗಿಲ್ವಾ ನಾನು? ಏನು ಪ್ರಾಬ್ಲಮ್ ನನ್ನಲ್ಲಿ ಹೇಳಿ? ಬೇಡ ಅನ್ಬಿಟ್ಟಿದ್ರಂತಲ್ಲ, ಛೇ ಅತ್ತೆಗಾರು ಮಾವಗಾರು, ಛೇ. ಆಮೇಲೆ ಏನಂದ್ರು? ಆಮೇಲೆ ಒಂದ್ 2-3 ತಿಂಗಳು ಹೋಯ್ತು, ಯಾರು ಏನು ಅದ್ರ ಬಗ್ಗೆ ಮಾತಾಡಿಲ್ಲ. ಅದಾದ್ಮೇಲೆ ಒಂದ್ ಸ್ವಲ್ಪ ಸ್ಲೋ ಆಗಿ ಐಶು ತೆಗೆದ್ಲು ಮಾತನ್ನ. ಗೈಸ್, ನಮ್ಮ ಲವ್ ಸ್ಟೋರಿಲಿ ಮೇಜರ್ ಅಂದ್ರೆ ಲವ್ ಸ್ಟೋರಿಲಿ ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನ. ಬಟ್ ಮೇಜರ್ ಆಗಿ ಹೆಲ್ಪ್ ಮಾಡಿರೋದು ಐಶು. ಹೌದು, ಐಶುಗ್ ನಾವು ಒಂದು ಪಾರ್ಟಿ ಕೊಡ್ಸ್ಲೇಬೇಕು ಅಂತ. ಅಲ್ಲ, ಐಶುಗೆ ನಾವು ಅವಾಗ ಹೇಳ್ತಿದ್ವಿ, ಥ್ಯಾಂಕ್ ಯು ಐಶು, ನಿನ್ಗೆ ನಾವು ತುಂಬಾ ರಿಚ್ ಆದ್ಮೇಲೆ ಒಂದು ಟೆಂಪಲ್ ಕಟ್ಟಿಸ್ತೀವಿ ಅಂತೆಲ್ಲ ಹೇಳ್ತಿದ್ವಿ. ಐಶುಗ್ ಆಕ್ಚುಲ್ ಆಗಿ ನಾವೇನಾದ್ರು ಮಾಡಬೇಕು, ಒಂದು ಗಿಫ್ಟ್ ಏನಾದ್ರು ಕೊಡೋದಿದೆ, ಪ್ಲಾನ್ ಮಾಡೋಣ ಆದಷ್ಟು ಬೇಗ. ಸೇಯಿಂಗ್ ಎಷ್ಟು ಐಶು ಮಾಡ್ಬೇಡ. ಹೌ ಹ್ಯಾಸ್ ದಿಸ್ ರಿಲೇಶನ್ಶಿಪ್ ಆಫ್ ಯುವರ್ಸ್ ಚೇಂಜ್ ದ ಪರ್ಸ್ಪೆಕ್ಟಿವ್ ಆಫ್ ಲವ್ ಅಕಾರ್ಡಿಂಗ್ ಟು ಯು? ಅಕಾರ್ಡಿಂಗ್ ಟು ಮೀ, ಐ ಥಾಟ್ ಲವ್ ಈಸ್ ಆಲ್ವೇಸ್ ಬೀಯಿಂಗ್ ಟುಗೆದರ್, ಲವ್ ಈಸ್ ಆಲ್ವೇಸ್ ಶೋಯಿಂಗ್ ಅಂದರೆ ನೀವು ಲವ್ ಮಾಡ್ತಿರೋ ಒಬ್ಬರನ್ನ ಯಾವಾಗಲೂ ಅವರು ಪ್ರೂವ್ ಮಾಡಬೇಕು, ನಾನು ಲವ್ ಮಾಡ್ತಿದ್ದೀನಿ ಅನ್ನೋದು ಅಂತ ಅಂದ್ಕೊಂಡಿದ್ದೆ. ದಟ್ಸ್ ನಾಟ್ ಹೌ ಇಟ್ ಈಸ್. ಲವ್ ಈಸ್ ಫ್ರೀಡಮ್, ಲವ್ ಈಸ್ ಲೆಟ್ಟಿಂಗ್ ಮೀ ವರ್ಕ್, ಲವ್ ಈಸ್ ಹ್ಯಾವಿಂಗ್ ಪೀಸ್, ಪೇಷನ್ಸ್ ಆ್ಯಂಡ್ ಯಾವುದಾದ್ರು ಒಂದು ವಿಷಯ ಹರ್ಟ್ ಆದರೂ ಒಂದು ಪ್ರಾಪರ್ ಟೈಮಲ್ಲಿ ಮಾತಾಡೋ ಅಷ್ಟು ಒಂದು ಮೆಚ್ಯೂರಿಟಿ, ಅದೆಲ್ಲನೂ ತುಂಬ ಇಂಪಾರ್ಟೆಂಟ್ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಯಿತು. ನಿಮಗೆ?
ಸೇಮ್ ನನಗೂ ಅದೇ. ಹೆಂಗೆ ಅಂದರೆ ಒಂದು ಲವ್ ಅಂದರೆ ಒಂದು ಪರ್ಸ್ನಾಲಿಟಿನ ಆಪೋಸಿಟ್ ಪರ್ಸ್ನಾಲಿಟಿನ ಡೆವಲಪ್ ಮಾಡಿಸ್ಬೇಕು. ಇರೋದಕ್ಕಿಂತ ಕಮ್ಮಿ ಮಾಡಿಸ್ಬಿಡ್ಬಾರ್ದು, ದಿನ ಹತ್ಕೊಂಡು ಸೈಕೋ ಕುತ್ಕೊಂಡು. ಮಾಡಬಾರ್ದು, ಸೈಕೋ. ಹೌದು, ಅಂದ್ರೆ ಅವ್ರೇನೋ ಮಾಡಿದ್ರು ಅಂತ ಇವ್ರೇನೋ ಮಾಡೋದು ರಿವೆಂಜ್ ಆ ಥರ ಆಗ್ಬಿಡುತ್ತೆ ಹೋಗ್ತಾ ಅಷ್ಟೇ. ಸೊ ಲೈಕ್ ಪರ್ಸನಾಲಿಟಿ ಡೆವಲಪ್ ಆಗಬೇಕು, ಅವ್ರ ಪ್ರೊಫೆಷನಲಿನೂ ಡೆವಲಪ್ ಏನ್ ಆಗಬೇಕು. ಚೇಂಜ್ ಆಯ್ತು ನಿಮ್ ಲೈಫ್ ಅಲ್ಲಿ, ಅದೇ ಹೇಳ್ರಿ. ಅದೇ ನಾನು ಲೈಕ್ ಐ ಬಿಕೇಮ್ ಅಂದ್ರೆ ನಾನು ಯೂಶಲಿ ನನ್ನ ಬಗ್ಗೆ ನಾನು ಜಾಸ್ತಿ ಕೇರ್ ಮಾಡ್ತಿರ್ಲಿಲ್ಲ ಅಷ್ಟು ಜಾಸ್ತಿ. ಬಟ್ ನಿಮ್ಮಿಂದ ನಾನು ಅದನ್ನ ಅಡ್ಯಾಪ್ಟ್ ಮಾಡ್ಕೊಂಡೆ. ಆ್ಯಂಡ್ ನೀವು ಪುಷ್ ಮಾಡ್ತಿದ್ರಿ, ಎಂಕರೇಜ್ ಮಾಡ್ತಿದ್ರಿ, ಇಲ್ಲ ಇನ್ನೂ ಮಾಡಿ, ಇನ್ನೂ ಬಿಸ್ನೆಸ್ ಮಾಡ್ಬೋದು, ನೀವು ಇನ್ನೂ ದೊಡ್ಡದಾಗಿ ಮಾಡ್ತೀರಾ ಅದು ಇದು ಅಂತ ನೀವು ಹೇಳಿ ಅದರೊಂದು ಸ್ಟೆಪ್ ತಗೊಂಡೆ. ಸೊ ಆ ಥರ ಒಂದಾಗೊಂದು ಡೆವಲಪ್ ಆಗ್ತಿತ್ತು. ಐ ಮೀನ್ ಆಗಿದೆ ಹಂಗೆ. ಒಬ್ರಿಗೊಬ್ರು ಆ್ಯಂಡ್ ಇನ್ನೊಂದು ಸ್ಟ್ಯಾಂಡ್ ತಗೋಬೇಕು, ಹೆಲ್ಪ್ ಮಾಡ್ಬೇಕು. ರೈಟ್ ಟೈಮಲ್ಲಿ ಮಾತಾಡೋದು. ಏನಾದ್ರೂ ಒಂದು ಇನ್ಸಿಡೆಂಟ್ ಆಗುತ್ತೆ, ಅದನ್ನ ಇಮಿಡಿಯೇಟ್ ಅಲ್ಲೇ ಸಾಲ್ವ್ ಮಾಡ್ಬೇಕು, ಅಲ್ಲೇ ಇದಾಗಬೇಕು ಅಂದ್ರೆ ಆಗಲ್ಲ. So we ಟೈಮ್ got to- ಕೊಡ್ಬೇಕು ಗೈಸ್. ನನ್ನ ಪ್ರಕಾರ ಅದೇ, ಏನಾದ್ರು ಇನ್ಸಿಡೆಂಟ್ ಆದ್ರೂ ಹರ್ಟ್ ಆದ್ರೂ ಯು ನೀಡ್ ಟು ಗಿವ್ ಟೈಮ್ ಅಂಡ್ ದೆನ್ ಟಾಕ್. Because we're not- ಆನ್ ಸ್ಪಾಟ್ ಮಾತಾಡ್ಬಿಟ್ರೆ ಅದು ಆಗೋದೇ ಬೇರೆ ತರ. ಇಟ್ ವಿಲ್ ಎಂಡ್ ಇನ್ ಟು ಅ ಫೈಟ್. ಇಬ್ರು ಕೋಪದಲ್ಲಿ ಇರ್ತೀವಿ, ಇಲ್ಲ ಒಂದು ಪೀಕ್ ಮೂಮೆಂಟ್ ಅಲ್ಲಿ ಇರ್ತೀವಿ. ಅಂಡ್ ಮೋರ್ ಓವರ್ ನಾವಿಬ್ರು ಸ್ಟೂಡೆಂಟ್ಸ್ ಅಲ್ಲ, ವಿ ಹ್ಯಾವ್ ಕ್ರಾಸ್ ದಟ್ ಏಜ್. ಸೊ Yes, so when we started this relationship, we had that this is a marriage relationship, not ಯಾ relationship. ನಾವ್ ಯಾವತ್ತೂ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆ ಒಂದು ಇದ್ರಲ್ಲಿ, ಅದಕ್ಕೆ ನಾವು ಫಿಯಾನ್ಸಿಯಾಗೆ ಯಾವಾಗ್ಲೂ ಅಂದ್ರೆ ಅಡ್ರೆಸ್ ನಾವು ಮಾಡಿದೀವಿ. ಮಾಸ್ಕ್ ಹಾಕಿ ಗರ್ಲ್ ಫ್ರೆಂಡ್ ಮಾಡಿ ಆಮೇಲೆ ವಿ ಡಿಡ್ ದ ರಿವೀಲ್ ವಿತ್ ಫ್ಯಾಮಿಲಿ. ನನಗೆ ಅದು ಗರ್ಲ್ ಫ್ರೆಂಡ್ ತರ ಪ್ರೆಸೆಂಟ್ ಮಾಡಬೇಕು ಅಂತ ಇರಲಿಲ್ಲ. ಐ ವಾಂಟೆಡ್ ಟು ಮೇಕ್ ಇಟ್ ಲುಕ್ ಲೈಕ್ ಮೈ ಫಿಯಾನ್ಸಿ, ಅಂದ್ರೆ ಫೈನಲ್ ಇದು ಅನ್ನೋ ಥರ ಪ್ರೆಸೆಂಟ್ ಆಗಬೇಕು ಅಂತಾನೆ ಐ ಡಿಡ್ ದಟ್ ವಿಡಿಯೋ. ವಿ ಪ್ಲಾನ್ಡ್ ಎವ್ರಿಥಿಂಗ್ ಅಂಡ್ ದಟ್ ಈಸ್ ವೆನ್ ರಿವೀಲ್ ಮಾಡಿದ್ದು ನಾವು ಪ್ರಾಪರ್. ವಿಚ್ ಫ್ಯಾಕ್ಟರ್ ವೇರ್ ಹರ್ಡಲ್ಸ್ ಫಾರ್ ಯುವರ್ ರಿಲೇಶನ್ಶಿಪ್ ವಿಚ್ ಯು ಬೋತ್ ಹ್ಯಾಡ್ ಟು ಫೇಸ್? ದೇರ್ ಇಸ್ ಲಾಟ್ ಆಲ್ರೆಡಿ, ಈಗಲೂ ತುಂಬ ಇದೆ ಹರ್ಡಲ್ಸ್. ಅದೆಲ್ಲ ಕ್ಯಾಸ್ಟ್ ಇರಲಿ, ಅದು ಬಿಟ್ಟರೆ ದಟ್ ವಾಸ್ ಓನ್ಲಿ ಅಂತ ದಟ್ಸ್ ದಿ ಮೇನ್ ಥಿಂಗ್. ಅಂದ್ರೆ ಐ ಥಿಂಕ್ ನಿಮ್ಮ ಮನೇಲಿ ಏನು ಅಷ್ಟು ಇದಿರಲಿಲ್ಲ. ನಮ್ಮಲ್ಲೇನಿಲ್ಲ. ಬಟ್ ಪ್ರಾಬ್ಲಮ್ ಏನು ಅಂದರೆ ನನ್ನಿಂದ ಪ್ರಾಬ್ಲಮ್ಮು. ಮೇ ಬಿ ಮೈ ಮಾಮ್ ಇಸ್ ದ ಮುಸ್ಲಿಮ್, ಡ್ಯಾಡ್ ಇಸ್ ದ ಹಿಂದೂ. ಸೊ ಅದರಿಂದ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ ಆ್ಯಂಡ್ ದೇ ಹ್ಯಾವ್ ಕ್ರಿಯೇಟೆಡ್ ಲಾಟ್ ಆಫ್ ಪ್ರಾಬ್ಲಮ್ ಟು ನೇಹಾಸ್ ಫ್ಯಾಮಿಲಿ ಅಬೌಟ್ ಇಟ್. ಐ ರಿಯಲಿ ವಾಂಟ್ ಟು ಟೆಲ್ ಪೀಪಲ್ ಫ್ರಮ್ ಹಿಯರ್ ಹೂ ಆರ್ ವಾಚಿಂಗ್, ಯಾರೋ ನೋಡ್ತಿದ್ರೆ, ಪ್ಲೀಸ್ ಡೋಂಟ್ ಡೂ ದಟ್. ಐ ವಿಲ್ ಮೇಕ್ ಶೋರ್ ಐ ವಿಲ್ ಟೇಕ್ ಕೇರ್ ಆಫ್ ನೇಹಾ ಆ್ಯಂಡ್ ಐ ವಿಲ್ ಗಿವ್ ದ ಬೆಸ್ಟ್ ಲೈಫ್ ಟು ಹರ್, ಆಯಿತಾ? ಸೊ ಪ್ಲೀಸ್ ನೇಹಾ ಅವ್ರ ಫ್ಯಾಮಿಲಿಗೆ, ಅವ್ರ ಅಪ್ಪ ಅಮ್ಮಂಗೆ ಡೋಂಟ್ ಪುಟ್ ದ ಪ್ರೆಷರ್, ಡೋಂಟ್ ಟೆಲ್ ದೆಮ್ ದೇ ಡಿಡ್ ರಾಂಗ್. ಐ ವಿಲ್ ಮೇಕ್ ಶೋರ್ ದಟ್ ಐ ಪ್ರೂವ್ ದಟ್ ಐ ಆಮ್ ವಾಟ್ ದ ಸ್ಟೆಪ್. ಅಂದರೆ ಅವ್ರು ಏನು ನನಗೆ ಕೊಟ್ಟಿದ್ದಾರಲ್ಲ ಅವ್ರ ಮಗಳನ್ನ, ಅದು ತಪ್ಪಲ್ಲ ಅನ್ನೋದು ನಾನು ಪ್ರೂವ್ ಮಾಡ್ತೀನಿ. ಬಟ್ ನೀವು ನಿಮ್ಮ ಕಡೆಯಿಂದ ಯಾರು ನೋಡ್ತಾ ಇದ್ದೀರಾ, ಡೋಂಟ್ ಡೂ ದಟ್. ನಾವು ಖುಷಿಯಾಗಿದ್ದೀವಿ, ಅವರು ಖುಷಿಯಾಗಿದ್ದಾರೆ, ನೀವು ಖುಷಿಯಾಗಿರಿ, ಎಲ್ಲ ಖುಷಿಯಾಗಿರೋಣ ಅಷ್ಟೇ. ನೆಕ್ಸ್ಟ್ ನಿಮ್ಗೆ ಏನಾದ್ರು ಹೇಳೋದಿದೆಯಾ? ಅಂದರೆ ನನಗೇನಿಲ್ಲ, ಒಬ್ಬರ ಫ್ಯಾಮಿಲಿ ಅಂದಮೇಲೆ ಎಸ್ಪೆಷಲಿ ನಮ್ಮ ಫ್ಯಾಮಿಲಿಲಿ ನಾವೇನಾದ್ರು ಒಂದು ಡಿಸಿಷನ್ ತೊಗೊಬೇಕಂದ್ರೆ 4 ಜನ ಕುತ್ಕೊಂಡು ನಾವು ಡಿಸ್ಕಸ್ ಮಾಡ್ತೀವಿ, ಏನಾದರೂ ಒಂದು ಮೇನ್ ಡಿಸಿಷನ್ ಲೈಫಲ್ಲಿ ತೊಗೊಬೇಕು ಅಂದಾಗ. ಆ್ಯಂಡ್ ಇದು ಮೇಜರ್ ಡಿಸಿಷನ್ ನನ್ನ ಲೈಫಲ್ಲಿ. ಸೊ ನಮ್ಮ ಅಪ್ಪ ಅಮ್ಮ ಇದ್ರ ಬಗ್ಗೆ ತುಂಬ ಯೋಚನೆ ಮಾಡಿರ್ತಾರೆ. ಯಾರೋ 3ನೇ ಜನ 4ನೇ ಜನ ಬಂದು ಮಾತಾಡೋಕ್ಕೆ ಮುಂಚೆ ಸ್ವಂತ ತಂದೆ ತಾಯಿಗೆ ಇರುತ್ತಲ್ಲ ತಲೆಯಲ್ಲಿ, ಒಬ್ವಿಯಸ್ಲಿ ಈ ಥರ ಏನು ಅವ್ರು ನೋಡಿರ್ತಾರಲ್ಲ ಬೇಜಾನು, ಅದೆಲ್ಲ ನೋಡೇನೆ ಮಾಡಿರ್ತಾರೆ. ಆ್ಯಂಡ್ ಮೋರ್ ಓವರ್ ಎಲ್ರಿಗೂ ಬುದ್ಧಿ ಅನ್ನೋದಿದೆ ಮನೇಲಿ, ಅದ್ರ ಬೇಸ್ ಮೇಲೇ ಒಂದು ಲೆವೆಲ್ಗೆ ಅಂತ ಬಂದಿದ್ದೀವಿ ನಾವು ಅಲ್ವಾ. ಸೊ ಆಚೆ ಜಡ್ಜ್ಮೆಂಟ್ಸ್ಗಿಂತ ಓಕೆ ಏನೋ ಒಂದು ಒಳ್ಳೆ ಕಾರ್ಯ ನಡೀತಿದೆ, ನಮ್ಮ ಕೈಯಲ್ಲಿ ಸಪೋರ್ಟ್ ಮಾಡೋಕ್ಕಾಗಿಲ್ಲ ಅಂದರೂ ಅಪಶಕುನ ಹಾಕೋದು ಬೇಡ ಅನ್ನೋದು ಇರಬೇಕು ಮನಸ್ಸಲ್ಲಿ ಅಷ್ಟೆ, ಇನ್ನೇನಿಲ್ಲ. ಸೊ ಡೋಂಟ್ ಕಮ್ ಟು ಅ ಕನ್ಕ್ಲೂಷನ್ ಆ್ಯಂಡ್ ಹರ್ಟ್ ಎನಿ ಒನ್ ಗೈಸ್. ಯಾರೇ ಇದ್ದರೂ ವಿ ಆರ್ ನಾಟ್ ಅಂದರೆ ನಾವೇನು ಓಡೋಗ್ಬಿಟ್ಟು ಮದುವೆ ಆಗೋದು ಇಲ್ಲ, ಆ ಥರದ್ದೆಲ್ಲ ಏನೂ ಮಾಡ್ತಲ್ಲ. ನಾವು 2 ಫ್ಯಾಮಿಲಿನ ಒಪ್ಪಿಸಿ, 2 ಫ್ಯಾಮಿಲಿ ನಮ್ಮಿಂದ ಖುಷಿ. ಈಗ ನೇಹಾ ಅವ್ರ ಫ್ಯಾಮಿಲಿಗೆ ನಾನು ತುಂಬ ಇಷ್ಟ, ಅದೇ ಟ್ರೀಟ್ ಮಿ ಲೈಕ್ ಅ ಸನ್. ನಮ್ಮ ಮನೆಯಲ್ಲಿ ನೇಹಾನ ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ದಟ್ ಮೀನ್ಸ್ ಬೋತ್ ದ ಫ್ಯಾಮಿಲೀಸ್ ಆರ್ ಹ್ಯಾಪಿ. ಫ್ಯಾಮಿಲೀಸ್ ಹ್ಯಾಪಿ, ನಾವು ಹ್ಯಾಪಿ, ನೀವ್ ಯಾಕೆ ಹ್ಯಾಪಿ ಇಲ್ಲ? ಅಂದ್ರೆ ನಾಟ್ ಮೈ ಸಬ್ಸ್ಕ್ರೈಬರ್, ದೇರ್ ಆರ್ ಫ್ಯೂ ಪೀಪಲ್ ಹೂ ಟಾಕ್ ರಾಂಗ್ ಅಬೌಟ್ ಥಿಂಗ್ಸ್, ಅಂದ್ರೆ ಕಮಿಂಗ್ ಟು ಕ್ಯಾಸ್ಟ್ ಥಿಂಗ್ ಅಂಡ್ ಆಲ್ ದ್ಯಾಟ್. ಅದು ಅದರಲ್ಲೂ ಎಲ್ಲರೂ ಇಲ್ಲ ಅನಿಸ್ತದೆ. ದೇರ್ ಆರ್ ವೆರಿ ಬ್ರಾಡ್ ಮೈಂಡೆಡ್ ಪೀಪಲ್. ತುಂಬ ಜನ ತುಂಬ ಒಳ್ಳೇದು ಇದು ಮಾಡಿ ಆ್ಯಂಡ್ ಅವ್ರ ಮೆಸೇಜಸ್ ಇಷ್ಟಿಷ್ಟುದ್ದ ನಮ್ಮ ರಿಲೇಟಿವ್ಸೇ ಕಳಿಸಿದ್ದಾರೆ ತುಂಬ ಜನ. ಬಟ್ ಮಧ್ಯದಲ್ಲಿ ಒಂದು ಕಪ್ಪು ಚುಕ್ಕಿ ಇರುತ್ತಲ್ಲ, ಯಾರಾದರೂ ಒಬ್ರು ಇದು ಮಾಡೋದು ಇದ್ದೇ ಇರುತ್ತಲ್ಲ, ದಟ್ ಇಸ್ ದಿ ಥಿಂಗ್. ನಾನೊಂದು ರೀಸೆಂಟ್ ಒಬ್ರು ವಿಡಿಯೋ ಹಾಕಿರೋದು ನೋಡಿದ್ದೆ. ಸಮೀರ್ ಇವನು ಲವ್ ಜಿಹಾದ್ ಮಾಡ್ತಾನೆ, ಅವನು ಅದು ಮಾಡ್ತಾನೆ. ನಮ್ಮಪ್ಪ ಹಿಂದೂ, ನಮ್ಮ ಮನೇಲಿ ನಾವು ಪೂಜೆ ಮಾಡೋದು ದೇವರು, ಪೂಜೆ ಮನೇನೇ ಇದೆಯಲ್ಲ, ಪೂಜೆ ಮನೆ ಇದೆ, ನಾವು ಪೂಜೆ ಮಾಡ್ತೀವಿ. ನಾನು ಆಲ್ಮೋಸ್ಟ್ ವ್ಲಾಗ್ ಮಾಡ್ತಿರೋದು ಯಾವಾಗಿಂದ 4 ಇಯರ್ಸಿಂದನೂ ನನ್ನ ಜನ ನೋಡ್ತಿದ್ದಾರೆ. ನಾನು ಲವ್ ಜಿಹಾದ್ ಮಾಡೋಕ್ಕೆ ಅಂದರೆ ದಟ್ ವಾಸ್ ಇಟ್ ರಿಯಲಿ ಹರ್ಟ್ ಮಿ ಅ ಲಾಟ್. ಅದು ನೋಡ್ಲಿಕ್ಕೆ ತುಂಬ ಬೇಜಾರಾಯಿತು. ಜನ ಈ ಥರ ಯಾಕೆ, ಅದು ಯಾರು ಹಿಂಗೆ ಮಾತಾಡೋರು? ನಾಟ್ ಅ ಲಾಟ್ ಆಫ್ ಪೀಪಲ್, ಬಟ್ 1 person ಸ್ಪೋಕ್ ಅಬೌಟ್ ಇಟ್ ಅಂಡ್ ಪೋಸ್ಟೆಡ್ ಅ ವಿಡಿಯೋ ಡೈರೆಕ್ಟ್ಲಿ. ಇವ್ನು ಹಿಂಗೆ ಮಾಡ್ತಾನೆ ನೋಡ್ತಾರೆ ನೀವು ಅಂತೆಲ್ಲ. ಅದು ತುಂಬ ಹರ್ಟ್ ಆಯ್ತು ನನಗೆ. ನಾವು ಹುಟ್ಟು ಬೆಳೆದಿರೋ ಊರು, ನಾನು ಯಾಕೆ
ನನ್ನ ಈ ಥರ ಒಂದು ಟ್ಯಾಗಿಂದ ಕೊಟ್ಬಿಟ್ಟು ನನ್ನ ಈ ಟ್ಯಾಗ್ ಕೊಟ್ಬಿಟ್ರಲ್ಲ ವಿಚ್ ಬಟ್ ಯು ನೋ ದಿ ಬೆಸ್ಟ್ ಪಾರ್ಟ್ ಇಸ್ ಥ್ಯಾಂಕ್ ಯು ಟು ಆಲ್ ಆಫ್ ಯು. ಫುಲ್ಲು ಕಾಮೆಂಟಲ್ಲಿ ಬೈದಿದ್ರಿ ಅವ್ರಿಗೆ. ಎಷ್ಟು ಬೈದಿದ್ದೀರಾ ಅಂದ್ರೆ ಎಲ್ಲರೂ ಸೇರ್ಕೊಂಡು ಒಂದು ಮನುಷ್ಯನ್ಗೆ. ಬಟ್ ಸಿ ಆಲ್ ದಟ್ ಡಸಂಟ್ ಮ್ಯಾಟರ್ ಟು ದಟ್ ಪರ್ಸನ್. ಅವ್ರಿಗೇನು ಬೇಕಿದೆ, ಅವ್ರಿಗೇನು ಮೈಂಡಲ್ಲಿದೆ ಅಷ್ಟು ಹಾಕಿದ್ದಾರೆ. ಬಟ್ ಸ್ಟಿಲ್ ನೀವೆಲ್ಲರೂ ನಮ್ಮ ಕಡೆ ನಿಂತು ಇದಲ್ಲ ನಾವು ನೋಡಿದ್ದೀವಿ ಇವ್ರು ಈ ಥರ ಅಲ್ಲ ಅಂತ ನಿಂತ್ಕೊಂಡ್ರಲ್ಲ. ಎಷ್ಟೋ ಜನ ಅದಕ್ಕೆ ಡಿಫೆಂಡ್ ಮಾಡಿ ವಿಡಿಯೋನು ಹಾಕಿದ್ದೀರಾ, ಅದು ಹಂಗಲ್ಲ ಅವ್ರು ಹಿಂಗೆ ಅವ್ರು ಹಂಗೆ ಅಂತೆಲ್ಲ. ಅದು ಖುಷಿ ಆಯಿತು. ಬಟ್ ಅದು ಒಂದು ಪರ್ಸನ್ ಹಂಗೆ ಹೇಳಿದ್ದು ಇಟ್ ಫೆಲ್ಟ್ ಬ್ಯಾಡ್. ಬಟ್ ಐ ಡೋಂಟ್ ರಿಯಾಕ್ಟ್. ಇದು ನಾನು ಇವಾಗ ಮಾತಾಡಬೇಕು ಅಂತಿರಲಿಲ್ಲ. ಬಟ್ ಐ ಜಸ್ಟ್ ವಾಂಟೆಡ್ ಟು ಟೆಲ್ ಇಟ್. ಹೇಳಬೇಕು ಅಂತ ಅನಿಸ್ತು. ಐ ಟೋಲ್ಡ್ ಈ ಥರ ಎಲ್ಲ ನಾವು ನೋಡಿದ್ದೀವಿ ರಿಲೇಷನ್ಶಿಪ್ಪಲ್ಲಿ ಬಂದಾಗ ಅಂತಷ್ಟೇ. ಬಟ್ ದಿಸ್ ಇಸ್ ಪ್ರೆಡಿಕ್ಟಬಲ್ ಥಿಂಗ್. ಇದು ಸ್ಟಾರ್ಟಿಂಗಲ್ಲೇ ಆಗುತ್ತೆ ಅಂತ ಗೊತ್ತಿದ್ದಂಥ ವಿಷಯ. ಪಾಸ್ವರ್ಡ್ ಪದೇ ಪದೇ ಹಾಕಬೇಕು. ಹೌ ಲಾಂಗ್ ಡಿಡ್ ಯು ಕೀಪ್ ಯುವರ್ ರಿಲೇಷನ್ಶಿಪ್ ಸೀಕ್ರೆಟ್ ಫ್ರಮ್ ಯುವರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್? 4-5 months. ಲವ್ ಸ್ಟೋರಿಲಿ ನೋಡೋಣ, ಹೇಳ್ತೀವಿ. ವಾಟ್ ಯು ಬೋತ್ ಹ್ಯಾವ್ ಸೇವ್ಡ್ ಯುವರ್ ನೇಮ್ ಇನ್ ಫೋನ್? ನಾನು ನೇಗಾ ಅಂತ ಸೇವ್ ಮಾಡಿದ್ದೀನಿ. ನೇಗಾ ವಿತ್ ಅ ಡೈಮಂಡ್. ತೋರಿಸ್ತೀನಿ ರೀ, ನಂಬರು ತೋರಿಸ್ತೀನಿ, ಕಾಲ್ ಮಾಡಿ ನೀವು. ನೇಗಾ ವಿತ್ ಅ ಡೈಮಂಡ್ ಬಿಕಾಸ್ ಐ ಫೆಲ್ಟ್ ಶಿ ಇಸ್ ಜೆಮ್ ಅಂತ ಅನ್ಸು ನಂಗೆ. ಅದಕ್ಕೆ ಗೈಸ್ ನೋಡಿ, ಇವರು ಒಂದು ಹಾರ್ಟ್ ಹಾಕಿಲ್ಲ ಏನಿಲ್ಲ. ಸ್ಯಾಮ್ ಮತ್ತೆ ಒಂದು ಫೋಟೋ. ಗೈಸ್ ಹಾರ್ಟ್ ಬೀಟ್ ನಿಲ್ತು ಗೈಸ್ ನಂದು. ಈಗಲೇ ಚೇಂಜ್ ಬೇಡ ಥ್ಯಾಂಕ್ ಯು ಹೇಳಿ ಮಾಡ್ಕೊಳ್ಳಲ್ಲ ನಾವು. ಥ್ಯಾಂಕ್ ಯು. ಒಂದು ಹಾರ್ಟ್ ಇಲ್ಲ, ಒಂದು ಡೈಮಂಡ್ ಇಲ್ಲ, ಒಂದು ಇಮೋಜಿ ಇಲ್ಲ. ಛೇ ಗೈಸ್, ಛೇ. ಇಲ್ಲಿ ನೋಡಿ. ಛೇ ಬೇಡ. ಒಂದೇ ಒಂದು ಹಾರ್ಟ್. ಬೇಡ ಸುಮ್ಮನೆ ಹೇಳ್ದೆ ಗುಪ್ತಾ. ನೆಕ್ಸ್ಟ್ 5 ಹಾರ್ಟ್ ಹಾಕಿದ್ದಾರೆ. 5 ಹಾರ್ಟಾ ಸಾಕು ಅಷ್ಟೇ. ಇಲ್ಲಿ ನೋಡಿ ಈಗ. ಇಲ್ಲಿ ತೋರಿಸಿ ಈಗ. ಸ್ಯಾಮ್ ಪಕ್ಕ 5 ಹಾರ್ಟ್. ಬರೀ ಹಾರ್ಟಾ? ನಾನು ಡೈಮಂಡ್ ಆ ಥರ ಏನಿಲ್ವಾ? ಗೋಲ್ಡ್ ಆ ಥರ ಏನಿಲ್ವಾ? ಹಾರ್ಟು, ನನ್ನ ಹಾರ್ಟು ಬ್ರೈನು, ಹಾರ್ಟು, ಕಿಡ್ನಿ, ಲಿವರು. ಗೈಸ್ ಇಟ್ಸ್ ಓಕೆ. ಸ್ವಲ್ಪ ಲವ್ ಜಾಸ್ತಿ ನಾನು ಮಾಡ್ತೀನಿ ಅಂತ ಪ್ರೂವ್ ಆಗ್ತಿದೆ ಈಗ. ಹಂಗೆಲ್ಲ ಇಲ್ಲಪ್ಪ. ನೆಕ್ಸ್ಟ್, ವಾಟ್ ಈಸ್ ದ ಮೇಜರ್ ಚೇಂಜ್ ಇನ್ ಲೈಫ್ ಆಫ್ಟರ್ ಶಿ ಕೇಮ್ ಇನ್ ಟು ಯುವರ್ ಲೈಫ್? ಮೇಜರ್ ಚೇಂಜ್ ಇನ್ ಮೈ ಲೈಫ್ ಇಸ್ ಫುಲ್ ಕಲರ್ಫುಲ್ ಆಗ್ಬಿಟ್ಟಿದೆ ವರ್ಲ್ಡ್. ಆಮೇಲೆ ಗ್ರಾಸ್ ನನ್ನ ಬದಲು ಇವ್ರು ಹೇಳ್ತಾರೆ. ಹೇಳಿ. ಇಲ್ಲ ಹೇಳಿ ಅಷ್ಟೇ. ಹೇಳಿ ಅಷ್ಟೇ. ಐ ಸ್ಟಾರ್ಟೆಡ್ ವರ್ಕಿಂಗ್ ಮೋರ್. ಐ ಗಾಟ್ ಮೈ ಸ್ಪೇಸ್ ಆ್ಯಂಡ್ ಒಬ್ಬರು ನನ್ನ ಲೈಫಲ್ಲಿ ಏನು ನಡೀತಿದೆ ಅಂತ ಹೇಳ್ಕೊಳಕ್ಕೆ ಒಬ್ಬರು ಸಿಕ್ಕಿದ್ದಾರೆ. ವೇರ್ ಎವ್ರಿ ನೈಟ್, ಅಂದರೆ ಆಲ್ಮೋಸ್ಟ್ ಎವ್ರಿ ನೈಟ್ ಐ ಟ್ರೈ ಟೆಲ್ಲಿಂಗ್ ವಾಟ್ ಹ್ಯಾಪನ್ ದ ಹೋಲ್ ಡೇ. ಸಮ್ಟೈಮ್ಸ್ ನಾನು ಸ್ಟ್ರೆಸ್ಸಲ್ಲಿ ಇರ್ತೀನಿ, ಹೇಳೋಕ್ಕಾಗಲ್ಲ. ಬಟ್ ಶಿ ಅಂಡರ್ಸ್ಟ್ಯಾಂಡ್ಸ್. ನಾನು ಕಾಲ್ ಎತ್ತಿಲ್ಲ ಅಂದರೆ. ನಾನು ತುಂಬ ಜನ ಅನ್ಕೋಬೋದು ದಿನಕ್ಕೊಂದು 24 ಗಂಟೆ ಮಾತಾಡ್ತಾರೆ ಅಂತ. ನಮ್ಮ ಫ್ಯಾಮಿಲಿಯಲ್ಲಿ ಹಂಗೆ ಅಂದ್ಕೊಂಡಿದ್ರು ಮುಂಚೆ ಎಲ್ಲ. ನಾವು ಮಾತಾಡೋದು 1 hour 2 hour, ಅದು ಬಿಟ್ಟರೆ 1 hour 2 hour 1 hour 1 hour ಮಾತಾಡಲ್ವಾ ನಾವು? 20 minutes. ಸುಮ್ಮನೆ ರೀ. 1 hour ಯಾವಾಗ ಒಂದ್ಸರಿ 20 ನಿಮಿಷ ಮಾತಾಡ್ತೀವಿ. ಆವರೇಜ್ half an hour ಅಂತ ಹಾಕು. 1 hour ಮಾತಾಡ್ತೀವಿ. ಆವರೇಜ್ ಎವ್ರಿ ಡೇ 1 hour you speak? 1 hour ಮಾತಾಡ್ತೀವಿ ಎವ್ರಿ ಡೇ. 1 hour ಆದ್ರೂ ಮಾತಾಡ್ತೀವಿ. ಚಾನ್ಸೇ ಇಲ್ಲ. ಆಯ್ತು 50 ನಿಮಿಷ. ಮತ್ತೆ ಅರ್ಧ ಗಂಟೆ ಆವರೇಜ್. ಆಯ್ತು, ಅರ್ಧ ಗಂಟೆ ದಿನಕ್ಕೆ ಮಾತಾಡ್ತೀವಿ. ಆ ಟೈಮಲ್ಲಿ ನಾವು ನಮ್ಮ ಡೇಯಲ್ಲಿ ಏನಾಯ್ತು, ಅವ್ರ ಡೇಯಲ್ಲಿ ಏನಾಯ್ತು ಅಂತ ಶೇರ್ ಮಾಡಿಕೊಂಡು ವಿ ಆಲ್ಸೋ ಟೇಕ್ ಸಜೆಷನ್ಸ್. ಅಂದರೆ ನೆಕ್ಸ್ಟ್ ಹಿಂಗ್ ಆಗಿದೆ, ಏನು ಮಾಡಬೇಕು, ಅವ್ರ ಬಿಸ್ನೆಸ್ ಬಗ್ಗೆ, ನನ್ನ ಲೈಫ್ ಬಗ್ಗೆ, ನನ್ನ ವರ್ಕ್ ಬಗ್ಗೆ. ವಿ ಟಾಕ್ ಅಬೌಟ್ ಆಲ್ ದ್ಯಾಟ್ ಆ್ಯಂಡ್ ಐ ಫೀಲ್ ವೆರಿ ಸೇಫ್ ವೆನ್ ಐಮ್ ಟಾಕಿಂಗ್. ನಾನು ತುಂಬ ಸೇಫ್ ಫೀಲ್ ಆಗುತ್ತೆ ಏನಾದರೂ ಮಾತಾಡ್ಕೋಬೇಕು ಅಂದರೆ. ಎಲ್ಲನೂ ಶೇರ್ ಮಾಡೋ ಥರ ಫೀಲ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ಹ್ಯಾಸ್ ಚೇಂಜ್ ದಟ್ ಈಸ್ ಹೌ ಮೈ ಲೈಫ್. ಹಂಗೆ ನನ್ನ ಲೈಫ್ ಚೇಂಜ್ ಆಗಿರೋದು ಈ ಥರ. ನಿಮ್ಮ ಲೈಫ್? ಅವ್ರು ಅಷ್ಟೇ ನಿಮಗೆ ಮಾತ್ರ ಕೇಳಿರೋದು. ನಿಮಗೂ ಹೇಳ್ರಿ. ಅಷ್ಟೇ ನಿಮಗೆ ಮಾತ್ರ ಕೇಳಿದ್ರು. ಹೇಳ್ರಿ. ಎಲ್ಲಿ ಹೇಳಿದ್ದಾರೆ? ಸ್ಯಾಮ್ ಅಂತ ಹೇಳಿಲ್ವಲ್ಲ. ವಾಟ್ ಇಸ್ ದ ಮೇಜರ್ ಚೇಂಜ್ ಇನ್ ಲೈಫ್ ಆಫ್ಟರ್ ಶಿ ಕೇಮ್? ಆಫ್ಟರ್ ಹಿ ಅಂತಾನೂ ಆಗುತ್ತೆ. ಅಳಿಸ್ತೀನಿ ಹೇಳಿ. ನಂಗೆ ಮೇಜರ್ ಚೇಂಜ್ ಏನಂದರೆ, ನನಗೆ ಕೆಲವು ಡ್ರೀಮ್ಸ್ ಇತ್ತು. ಲೈಕ್ ಈ ಕಾನ್ಸರ್ಟ್ಗೆ ಹೋಗಬೇಕು, ಮತ್ತು ಸ್ಟ್ಯಾಂಡಪ್ ಕಾಮಿಡಿಗೆ ಹೋಗಬೇಕು, ಆ ಥರದ್ದೆಲ್ಲ ಹೋಗಿ ಬರೋ ಥರ ಆಯಿತು. ಆ್ಯಂಡ್ ಮೇಜರ್ ಅಂತ ಅದೇ ದಿನ ಇವ್ರ ಜೊತೆ ಒಂದು ಸ್ವಲ್ಪ ಒಬ್ರಿಗೊಬ್ರು ಟೀಸ್ ಮಾಡ್ಕೊಳ್ಳೋದು, ಅದ್ರಲ್ಲಿ ಒಂದು ಸ್ವಲ್ಪ ಟೈಮ್ ಹೋಗುತ್ತೆ. ಆ್ಯಂಡ್ ದ್ಯಾನ್ ಲೈಕ್ ಅ ಕಪಲ್ ವಿ ಆರ್ ಮೋರ್ ಲೈಕ್ ಅ ಫ್ರೆಂಡ್ಸ್. ಅಂದ್ರೆ ನಾವು ವ್ಲಾಗಲ್ಲಿ ಮಾತ್ರ ಅಲ್ಲ ಗೈಸ್, ನಾವು ನಾರ್ಮಲ್ ಕಾಲಲ್ಲೂ ತುಂಬಾ ಉರಿಸ್ತೀವಿ ಒಬ್ರಿಗೊಬ್ರು. ತುಂಬಾ ನಾನೇ ಜಾಸ್ತಿ ರೋಸ್ಟ್ ಮಾಡೋದು ಅದ್ರಲ್ಲೂ. ಅದು ಗೊತ್ತಿರೋದೆ. ಆಮೇಲೆ ಇನ್ನೊಂದು ಲೈಕ್ ಒನ್ ವೆರಿ ಹ್ಯಾಪಿ ಥಿಂಗ್ ಫಾರ್ ಮೀ ಇಸ್ ದಟ್ ನನಗೆ ಐಶುಗೆ ಯಾರು ಲೈಕ್ ಬ್ರದರ್ಸ್ ತರ ಯಾರಿಲ್ಲ. ಆಯ್ತಾ? ನಾನು ಬ್ರದರ್ ನಿಮ್ಗೆ ಕೇಳಿ ಒಂದ್ ನಿಮಿಷ. ಐಶುಗೆ ಒಂದು ಪ್ರಾಪರ್ ಒಂದು ಬ್ರದರ್ ತರ ಸಿಕ್ಕಿರೋದು. ಅಂಡ್ ನಿಮ್ಮ ಅಕ್ಕಪಕ್ಕ ಇರ್ತಾರಲ್ಲ ಎಲ್ಲರೂ, ಲೈಕ್ ಸಂಜಯ್ ಮತ್ತೆ ಸಾಯಿಲು, ಮನೀಶು, ನಿಮ್ಮ ಟೀಮ್ ಅವ್ರು ಎಲ್ಲರೂ ಹುಡುಗರು ಇರೋರೆಲ್ಲಾನು ನಂಗೆ ಬ್ರದರ್ಸ್ ಥರನೇ ಟ್ರೀಟ್ ಮಾಡ್ತಾರೆ. ಐ ಮೀನ್ ನಾನು ಟ್ರೀಟ್ ಮಾಡ್ತೀನಿ. ಆ್ಯಂಡ್ ಇವನ್ ದೇ ಆರ್ ಲೈಕ್ ವೆರಿ ಫ್ರೆಂಡ್ಲಿ. ನಾನು ಸಡನ್ನಾಗಿ ಏನಾದ್ರು ಬೇಕು ಅಂದ್ರೂ ಐ ಕ್ಯಾನ್ ರೀಚ್ ಔಟ್ ಟು ದೆಮ್ ಅನ್ನೋ ಒಂದು ಸ್ಪೇಸ್ ಕೊಟ್ಟಿದ್ದಾರೆ ನನಗೆ. ಸೊ ಐ ಫೀಲ್ ವೆರಿ ಗುಡ್ ಅಬೌಟ್ ದಟ್. ಸೊ ದಟ್ ಈಸ್ ದಿ ಮೇಜರ್ ಚೇಂಜ್. ಆ್ಯಂಡ್ ಇಬ್ಬರು ಫ್ಯಾಮಿಲೀಸು ಜೆಲ್ ಆಗ್ತಿರೋ ರೀತಿ ನೋಡಿದ್ರೆ ಐ ಫೀಲ್ ಗುಡ್ ಅಬೌಟ್ ದಟ್. ನಮ್ಗೆ ಆಕ್ಚುಲಾಗಿ ಭಯ ಆಯ್ತು ಗೈಸ್.
ಅಂದರೆ ನಾವು ಪಕ್ಕ ನಾನ್ ವೆಜ್ಜು, ಇವ್ರು ಪಕ್ಕ ವೆಜ್, ಇವ್ರ ಫ್ಯಾಮ್ಲಿ. ನಾವು ಡಿನ್ನರ್ಗೆಲ್ಲ ಹೋದಾಗ ಹೆಂಗೆ ಯಾವ ಥರ ಅಂತ. ಬಟ್ ನಮ್ಮ ಫ್ಯಾಮ್ಲಿ ಆಲ್ಮೋಸ್ಟ್ ವಿ ಅವಾಯ್ಡೆಡ್ ಈಟಿಂಗ್ ನಾನ್ ವೆಜ್ ಇನ್ ಫ್ರಂಟ್ ಆಫ್ ದರ್ ಫ್ಯಾಮ್ಲಿ. ನನ್ನ ಅಪ್ಪ ಅಮ್ಮೆಲ್ಲ, ನಮ್ಮ ಫ್ಯಾಮ್ಲಿ ಎಲ್ಲ ಏನಾದರೂ ನಾನ್ ವೆಜ್ ಬಿಡೋಲ್ಲ, ನಾನೇ ಯಾಕೆ ಬಿಡಬೇಕು ಈ ಥರ ಎಲ್ಲ ಮಾಡ್ತಾರೆ. ಬಿಕಾಸ್ ಮೈ ಮಾಮ್ ಇಸ್ ನಾಟ್ ಲೈಕ್ ದ್ಯಾಟ್. ಬಟ್ ಹಂಗೆ ಆಗ್ಬಿಡುತ್ತಾ ಮುಂದೆ, ಬಿಕಾಸ್ ಐ ನೆವರ್ ನೋ ಯಾವ ಥರ ಆಗುತ್ತೆ ಅಂತೆಲ್ಲ. ಬಟ್ ನಮ್ಮ ಮನೆಯವರೆಲ್ಲ ಅವರೇ ಅವಾಯ್ಡ್ ಮಾಡ್ತಾರೆ, ಬೇಡ ನಾನ್ ವೆಜ್ ತಿನ್ನೋದು. ನಮ್ಮ ಅತ್ತೆ ಮಾವ ಎಲ್ಲ ಇದ್ದರೆ ವೆಜ್ಜೇ ತಿಂತೀವಿ. ಯಾವಾಗ ಒಂದು ಸರಿ ಸೈಡಿಗೆ ಹೋಗಿ ಕೂತ್ಕೊಂಡ್ರೆ ನಾನ್ ವೆಜ್ ತಿನ್ನೋ ಪರಿಸ್ಥಿತಿ ಬಂದರೆ ವೀಟ್ ಸಂಬೇರ್ ಇನ್ ದ ಸೈಡ್. ಇಲ್ಲ ಅಂದರೆ ನಮ್ಮ ಅತ್ತೆ ಮಾವ ಇಲ್ಲ ತಿನ್ನಿ ಪರವಾಗಿಲ್ಲ ತಿನ್ನಿ ಅಂತ ಫೋರ್ಸ್ ಮಾಡಿ, ಪರವಾಗಿಲ್ಲ ತಿನ್ನಿ ಅಂದಾಗ ವಿ ಆರ್ಡರ್ ನಾನ್ ವೆಜ್. ಆ ಥರ ವಿ ಹ್ಯಾವ್ ದಟ್ ಬಾಂಡಿಂಗ್. ಅದು ತುಂಬ ಖುಷಿ ಆಗುತ್ತೆ. ನಜರ್ ಬೀಳ್ದೇ ಇರಲಪ್ಪ ದೇವ್ರೆ. What was your girlfriend's first reaction when she saw thousands of comments after the face reveal? ನಿಮ್ಮ ಗರ್ಲ್ ಫ್ರೆಂಡ್ನ ಫಸ್ಟ್ ರಿಯಾಕ್ಷನ್ ಏನು? ನಿಮ್ಮ ವಿಡಿಯೋಗೆ ಫಸ್ಟ್ ರಿವೀಲ್ ಮಾಡಿದ್ವಲ್ಲ ಆ ವಿಡಿಯೋಗೆ 1000 ಕಾಮೆಂಟ್ಸ್ ಬಂದಾಗ, 1000 ಮೇಲೆ ಕಾಮೆಂಟ್ಸ್ ಬಂದಾಗ, ಸಾವಿರಾರು ಕಮೆಂಟ್ಸ್ ಬಂದಾಗ ನನ್ನ ರಿಯಾಕ್ಷನ್ ಏನಂತಂದರೆ, ನಂಗೆ ಇನ್ನೂ ಆ ದಿನ ನೆನೆಸ್ಕೊಂಡ್ರೆ ತುಂಬ ಡ್ರೀಮಿ ಅನಿಸುತ್ತೆ. ಲೈಕ್ ಒಂದು 50-60 ಜನ ಹಾಲಲ್ಲಿ ನಿಂತಿದ್ದಾರೆ ಆ್ಯಂಡ್ ನಾನು ನಡ್ಕೊಂಡು ಬಂದಿದ್ದು ಆ್ಯಂಡ್ ಮ್ಯೂಸಿಕ್ ಪ್ಲೇ ಆಗ್ತಿರೋದು, ನೀವು ಎದುರುಗಡೆ ಕೂತಿರೋದು, ನಿಜ ತುಂಬ ಫಿಲ್ಮಿ ಹೀರೋ ಥರ ಇದ್ದೀನಲ್ಲ. ನೋಡಿ ಈ ಥರ ಡಿಸ್ಟ್ರಾಕ್ಟ್ ಮಾಡ್ತಿರ್ತಾರೆ. ತುಂಬ ಫಿಲ್ಮಿ ಅನ್ನಿಸ್ತು. ಸೊ ಆ ಗುಂಗಲ್ಲೇ ನಾನು ಒಂದು ತಿಂಗಳಿದ್ದೆ ಆಯ್ತಾ. ಇನ್ನು ಅದೇ ದಿನ ನೆನ್ಸ್ಕೊಂಡು ದಿನಾ ವಿಡಿಯೋ ನೋಡೋದು. ಅಂಡ್ ಅದ್ರ ಕೆಳಗೆ ಬಂದಂತ ಕಮೆಂಟ್ಸ್ ಮಾತ್ರ ಅಲ್ಲ, ಅದಾದ್ಮೇಲೆ ಅದು ಎಷ್ಟು 1000 ರೀಲ್ ಬಂದಿದ್ಯೋ ನಂಗೆ ಅದು ಕೌಂಟೇ ಇಲ್ಲ. ಲೈಕ್ ಲಿಟ್ರಲಿ ನನ್ನ ಫೀಡಲ್ಲೇ ಹಿಂಗ್ ಪುಷ್ ಮಾಡಿದ್ರೆ ನಮ್ದೇ 4 ರೀಲು, ಎವ್ರಿ ಸೆಕೆಂಡ್ ರೀಲ್ ಇಸ್ ಅವರ್ಸ್, ಆ ಥರ ಆಗ್ತಿತ್ತು. ಅಂಡ್ ಜನನೂ ಅಷ್ಟೇ, ಎಲ್ಲರೂ ಮೀಟ್ ಮಾಡಿದ್ರೆ ಏನು ಇನ್ಸ್ಟಾಗ್ರಾಮ್ ಫುಲ್ ನೀನೇ ಬರ್ತಿದೆ ಅಂದರೆ ಆಬ್ವಿಯಸ್ಲಿ ಅವರು ನೋಡಿರ್ತಾರೆ, ಅದಕ್ಕೆ ನಾವೇ ಬರ್ತಿರ್ತೀವಿ. ಆ ಥರ ನಂಗೆ ತುಂಬ ಖುಷಿ ಆಯಿತು. ಯೂಶಲಿ ಯಾರಿಗಾದ್ರೂ ಮದುವೆ ಆದರೆ ಒಂದು 100-200 ವಿಶಸ್ ಬರ್ಬೋದಲ್ವಾ ಜನರಲ್ ಆಗಿ. ನಮಗೆ ಅದು ಎಷ್ಟೇ ಸಾವಿರಾರು ಎಂಗೇಜ್ಮೆಂಟ್ ಅನ್ಕೊಂಡ್ಬಿಟ್ಟಿದ್ರು ಜನ. ಹುಡುಗಿ ನೋಡೋ ಶಾಸ್ತ್ರನೇ ಜನ ಎಂಗೇಜ್ಮೆಂಟ್ ಅನ್ಕೊಂಡ್ಬಿಟ್ಟಿದ್ರು. ಈಗಲೂ ಜನ ರೋಡಲ್ಲಿ ಕೇಳೋದು ಎಂಗೇಜ್ಮೆಂಟ್ ಆಯ್ತಲ್ವಾ, ಮದುವೆ ಯಾವಾಗ ಎಂಗೇಜ್ಮೆಂಟ್ ಮದುವೆನೇ ಆಗಿದೆ ಅನ್ಕೋತಾರೆ. ಕಂಗ್ರಾಚುಲೇಷನ್ಸ್ ಮ್ಯಾರೇಜ್ ಆಯ್ತಲ್ಲ ಅಂತಾರೆ. ಇಲ್ಲ ಇನ್ನೂ ಇಲ್ಲ, ಅದು ಇನ್ನೂ ಹುಡುಗಿ ನೋಡಿರೋದು ಅಷ್ಟೇ, ಇನ್ನೂ ಕನ್ಫರ್ಮ್ ಮಾಡಿಲ್ಲ ನಾನು ಅಂತ ಹೇಳ್ತೀನಿ. ಇಲ್ಲ ಸುಮ್ಮನೆ ಹೇಳಿದೆ. ಸೊ ಅದಾದ್ಮೇಲೆ ಫುಲ್ ಎಷ್ಟೊಂದು ಕಮೆಂಟ್ಸ್ ಬಂದಾಗ ನನಗೆ ನನ್ನ ಫ್ಯಾಮಿಲಿಗೆ ಎಲ್ರಿಗೂ ತುಂಬಾ ಖುಷಿ ಆಯ್ತು. ಲೈಕ್ ತುಂಬಾ ನೆಗೆಟಿವ್ ಕಾಮೆಂಟ್ಸ್ ಬರುತ್ತೆ ಅಂತಲ್ಲ. ಏನಕ್ಕೆ ಬರುತ್ತೆ ನೆಗೆಟಿವ್ ಕಾಮೆಂಟ್ಸ್? ಆ ಥರ ಏನಿದೆ ಅಂದ್ರೆ ಸ್ಯಾಮ್ ಬಗ್ಗೆ ನಮಗ್ ಗೊತ್ತಪ್ಪ. ಫುಲ್ ಯಾವಾಗ್ಲೂ ರೀಲ್ಸ್ ಕಮೆಂಟ್ಸ್ ಇದೆಲ್ಲ ಯಾವಾಗ್ಲೂ ಬೇರೆಯವ್ರ ವಿಡಿಯೋ ಅಲ್ಲೂ ನಿಮ್ದೇ ಲೀಡಿಂಗ್ ಇರುತ್ತೆ ಕಮೆಂಟ್ಸ್. ಲವ್ ಯು ಗೈಸ್. ಸ್ಯಾಮ್ ಸಾರಂಗೆ ಹೇಳಿ. ತುಂಬಾ ಖುಷಿ ಆಯ್ತು. ನಮ್ಮ ಅಪ್ಪ ಅಮ್ಮಂಗೆ, ಐಶುಗೆ, ಎಲ್ರಿಗೂ ತುಂಬಾ ಖುಷಿ ಆಯ್ತು. ಬರೀ 100 ಕಮೆಂಟ್ಸ್ 200 ಕಮೆಂಟ್ಸ್ ಬರ್ದಿರೆ 1000 ಕಮೆಂಟ್ಸ್ ಬಂದಿದ್ದು ವೆರಿ ಹ್ಯಾಪಿ. ಎಲ್ಲರ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ ಸದಾಕಾಲ ಹಿಂಗೆ ಇರ್ಲಿ ಅಂತ ಆಶಿಸ್ತೀವಿ. ತೊಳಿ ಕೇಕ್ ತಿನ್ನಿ ಗೈಸ್. ಸ್ವಲ್ಪ ತುಂಬಾ ಮಾತಾಡೋರು ನಮ್ಮ ಹುಡುಗಿ ಡಯಟ್ ಅಲ್ಲಿ ಇದಾರೆ. ಡಯಟ್ ಅಪ್ಪ ಹಿಂಗೆಲ್ಲ ಆಗಲ್ಲ. ಇದು ಕೂತಿರೋದೇನು ಪಿಕ್ನಿಕ್, ಇದು ಪಿಕ್ನಿಕ್ ಥೀಮ್ ಬಂದಿದೆ. ತಿನ್ಲೇಬೇಕು. ಡಯಟ್ ಎಲ್ಲ ಆಮೇಲೆ ಇಲ್ಲ. ಇರ್ತೀನಿ ತಿನ್ನಿ ವೇಸ್ಟ್ ಮಾಡ್ಬೇಡಿ. ನೀವು ನಾನು ಡಯಟ್ ಅಲ್ಲಿ ಇದ್ದೀನಿ. ನಾನ್ ತಿನ್ನೋ ಸೀನೋ ಇಲ್ಲ. ಅವನ್ ಬ್ಲಾಗ್ ಕಾಲ್ ಮಾಡ್ಬಿಡ್ತೀನಿ ನಾನು. ಏನು ಡಯಟ್ ಅಲ್ಲಿ ಇದ್ದೀನಿ, ಆಕ್ಟ್ ಮಾಡೋದು ಬೇಡ. 2 ಬಿಸ್ಕೆಟ್ ತಿಂದವ್ರೆ ಗೈಸ್. 2 ಬಿಸ್ಕೆಟ್ ತಿನ್ನ ಮನ್ಸ್ಮುಟ್ ಹೇಳಿ. 2 ಬಿಸ್ಕೆಟ್ ಇನ್ನೇನು ಹೇಳಿ ಎಷ್ಟು ತಿಂದ್ರಿ? ಒಂದಿಂಗ್ ಅರ್ಧ ಮುರ್ದೆ ಗೈಸ್. ಅದು ಪಾಪ ತಿನ್ಬೇಕು ಅಂತ ತಿಂದೆ. ಆಯ್ತಾಯ್ತು. ಈಗ ನೆಕ್ಸ್ಟ್ ಇನ್ನರ್ಧ ಎಲ್ಲಿ? ಅಲ್ಲಿ ಹಿಂದೆ ಹಾಕಿದ್ದೀನಿ ಇರುವೆಗಳಿಗೆ. ಇನ್ನೊಂದ್ ಸ್ವಲ್ಪ ತಿನ್ನಿಸ್ತೀನಿ. ನೆಕ್ಸ್ಟ್ ಏನಾರು ಐಟಮ್ ಇಲ್ಲ. ನೆಕ್ಸ್ಟ್ ಪ್ರಿಂಗಲ್ಸ್ ತಿನ್ಸೋಣ. ವುಡ್ ಶಿ ಟೇಕ್ ಅಪ್ ದ ಪ್ರೊಫೆಷನ್ ವಿಚ್ ಯು ಆರ್ ಇಂಟು? ಅಂದ್ರೆ ನಂತರ ವ್ಲಾಗಿಂಗು ರೀಲ್ಸ್ ಏನಾದ್ರು ಮಾಡ್ತೀರಾ? ರೀಲ್ಸ್ ನಾನು ಮುಂಚೆಯಿಂದಾನು ಮಾಡ್ತಿದ್ದೀನಿ. ಕೇಕ್ ರಿಲೇಟೆಡ್ ಅಷ್ಟೇ ಅಲ್ವಾ? ಕೇಕ್ ರಿಲೇಟೆಡ್, ಫುಡ್ ರಿಲೇಟೆಡ್ ಮಾಡ್ತಿದ್ದೀನಿ ಮುಂಚೆಯಿಂದಾನು. ನಿಮ್ ಪ್ರೊಫೆಷನ್ ಇಲ್ಲಪ್ಪ. ನಂತರ ಏನಾದ್ರು ಫನ್ನಿ ಕಾಂಟೆಂಟ್ ಕ್ರಿಯೇಟರ್ ಇಲ್ಲಪ್ಪ. ಕಾಂಟೆಂಟ್ ಯಾರು ಮಾಡಂಗಿದ್ರೆ ಹೇಳ್ಬಿಡಿ. ನಮ್ಮ ಹೊಟ್ಟೆ ಮೇಲೆ ನೋಡಿ ಹೆಂಗಿದ್ರೆ ಈಗಲೇ. ಇಲ್ಲ ವ್ಲಾಗ್ಸ್ ಮಾಡೋದು, ಫನ್ನಿ ಕಾಂಟೆಂಟ್ ಮಾಡೋದು ನನ್ನ ಇದೆ ಅಲ್ಲ, ನಾನು ಮಾಡೋದು ಇಲ್ಲ. ಸುಮ್ಮನೆ ಹೇಳ್ದೆ ಹಂಗೇನಿಲ್ಲ. ಅವ್ರು ಏನ್ ಮಾಡ್ತಾರೆ ಅದ್ರಲ್ಲಿ ನನಗೂ ಖುಷಿನೇ. ಲೆಟರ್ ಗೆಟ್ ಇನ್ವಾಲ್ವ್. ಬಟ್ ಶಿ ಈಸ್ ಇನ್ ಟು ಬಿಸ್ನೆಸ್. ಅಂದರೆ ಅವ್ರಿಗೆ ಟೈಮೇ ಇರಲ್ಲ. ಶಿ ಹ್ಯಾಸ್ ಲಾಡ್ ಆಫ್ ಆರ್ಡರ್ಸ್ ಎವ್ರಿ ಡೇ. ಒಂದು 15 ಅಂದರೆ ಶೀಸ್ ಮೇಕಿಂಗ್ ಎವ್ರಿ ಡೇ 15 ಕೇಕ್ಸ್. ಇಮ್ಯಾಜಿನ್ ಅವ್ರ ಟೀಮ್ ಏನಿದ್ದಾರೆ 15 ಕೇಕ್ ಮಾಡ್ತಿದ್ದಾರೆ. ಪೀಪಲ್ ಲವ್ ಹರ್ ಕೇಕ್. ಅವ್ರು ಮಾಡೋ ಕೇಕ್ ಏನಿದೆ ಅದನ್ನು ತುಂಬ ಇಷ್ಟಪಡ್ತಾರೆ. ನಾವು ಒಂದ್ಸರಿ ಏನಾಗಿತ್ತು, ಅವ್ರದ್ದು ರಿಲೇಷನ್ಶಿಪ್ ಆಯಿತಾ ಇವ್ರ ಜೊತೆ. ಅವತ್ತು ಡೆಲಿವರಿಗೆ ಹೋಗ್ಬೇಕಿತ್ತು ಇವರೆಲ್ಲೋ ಯಾವುದೋ ಏರಿಯಾಗೆ. ನಾನು ಇವ್ರ ಜೊತೆಗೆ ಹೋದೆ, ನಾನು ಬರ್ತೀನಿ ಅಂತ. ನಾನು ಹೋದೆ, ನಾನು ಮಾಸ್ಕ್ ಹಾಕೊಂಡು ಹೋಗಿದ್ದೆ.
ಅಲ್ಲಿ ಇವ್ರು ಕೇಕ್ ಎತ್ಕೊಂಡು ಆ ಕಾರಿಂದ ಇಳಿದ ತಕ್ಷಣ ಅವ್ರು ಯಾರು ಆರ್ಡರ್ ಮಾಡಿದ್ರಲ್ಲ, ನೇಹಾ ಗುಪ್ತಾ ನೀವೇ ಬಂದ್ಬಿಟ್ಟಿರ ಡೆಲಿವರಿ ಮಾಡೋಕ್ಕೆ, ನಾನು 3 ವರ್ಷದಿಂದ ಟ್ರೈ ಮಾಡ್ತಿದ್ದೆ, ನಿಮ್ಮ ಹತ್ರ ಆರ್ಡರ್ ಮಾಡೋಕ್ಕೆ ಆಗಿರಲಿಲ್ಲ, ಫೈನಲಿ ಸಿಕ್ತು, ನೀವೇ ಬಂದಿದ್ದೀರಾ. ನಾನಾ ಈ ಥರ ಎಲ್ಲ ರಿಯಾಕ್ಟ್ ಮಾಡ್ತಾರಾ ಅಂತ ನಾನು ನಿಜವಾಗ್ಲು ನನ್ನ ನೋಡಿ ಹಂಗೆಲ್ಲ ರಿಯಾಕ್ಟ್ ಮಾಡ್ಬೋದೇನೋ. ನೇಹಾ ಅವ್ರು ನೋಡಿ ಯಾಕೆ ಹಿಂಗೆ ಅವ್ರು ಹಿಂಗಂದಾಗ ನಾನು ನೋಡ್ಬಿಟ್ಟಿದ್ದಾರೆ ಅಂತೆಲ್ಲ ನೋಡ್ರಿ ಇವ್ರು ನೋಡ್ರಿ ಯಾಕೆ ಮಾಡಿದ್ದು. ಅವಾಗ ಅನಿಸ್ತು ಕ್ರೇಜಿ ಫ್ಯಾನ್ ಬೇಸ್. ಅಂದರೆ ಇನ್ ಹರ್ ಫೀಲ್ಡ್ ಕೇಕ್ ಇಂಡಸ್ಟ್ರಿಲಿ ಶಿ ಇಸ್ ಡೂಯಿಂಗ್ ಗ್ರೇಟ್. ಟಚ್ ವುಡ್, ಐ ವಾಂಟ್ ಹರ್ ಟು ಗ್ರೋ ಮೋರ್. ನಮ್ಮ ಬೆಂಗಳೂರಲ್ಲಿ, ನಮ್ಮ ಕರ್ನಾಟಕದಲ್ಲಿ ಎಲ್ಲೇ ಬರ್ಡೇ ಇದ್ರು, ಎಲ್ಲೇ ಸೆಲೆಬ್ರೇಷನ್ ಇದ್ರು, ನೇಹಾ ಗುಪ್ತಾ ಕ್ರೀಮ್ ಆನ್ ಟಾಪ್ ಕಡೆಯಿಂದನೇ ಕೇಕ್ ಹೋಗ್ಬೇಕು. ದಿಸ್ ಇಸ್ ಮೈ ಡ್ರೀಮ್ ಅಂಡ್ ದಟ್ ಈಸ್ ವಾಟ್ ಐ ವಿಶ್ ನೇಹಾ ಗುಪ್ತಾ ಫಾರ್. ಆಲ್ ದ ಬೆಸ್ಟ್ ನೇಹಾ ಅವರೇ. ಥ್ಯಾಂಕ್ ಯು. ಹಂಗೆ ನಮಗೆ ಫ್ರೀಯಾಗಿ ಕೇಕ್ ಬರ್ತಾನೆ ಇರುತ್ತೆ ಎಲ್ಲ ಈವೆಂಟ್ಸ್, ನಮ್ಮ ತಲೆ ಕೆಡ್ಸ್ಕೊಳ್ಳಂಗೆ ಇಲ್ಲ. ಸಬ್ಸ್ಕ್ರೈಬರ್ ಇವೆಂಟ್ ಇದೆ, ಕೇಕ್ ಬೇಕು ನಮ್ಗೆ ಆಯ್ತಾ, ಫ್ರೀ. ಎಲ್ಲ ಸರಿ ದುಡ್ಡು ಇಸ್ಕೊತೀರಾ, ಈ ಸರಿ ಸ್ವಲ್ಪ ಫ್ರೀಯಾಗಿ ಕೊಡಿ. ಸುಳ್ಳು ಮನ್ಸ್ ಮುಟ್ಟಿ ಹೇಳಿ, ಈ ಮನ್ಸ್ ಇದೆಯಲ್ಲ ಇಲ್ಲಿ ನಿಜ ಇದೆಯಾ, ಇಲ್ಲಾಂದ್ರೆ ಎಲ್ಲಾದ್ರೂ ಇಟ್ಬಿಟ್ಟು ಬಂದಿದ್ದೀರಾ? ನಿಮಗೆ ಕೊಟ್ಟಿದ್ದೀನಿ. ನಿಜ ಹೇಳ್ರಿ. ನಿಜ ಅಲ್ಲ, ದುಡ್ಡು ಇಸ್ಕೊತೀನಾ? ನಿಮಗೆ ಕೊಟ್ಟಿದ್ದೀನಿ ಮನ್ಸು. ಒಂದು ಇನ್ವಾಯ್ಸ್ ತೋರಿಸ್ರಿ ಗೈಸ್. ಆಕ್ಚುಲ್ ಆಗಿ ಪೇಮೆಂಟ್ಸ್ ಎಲ್ಲ ಮಾಡಿದ್ದೀನಿ ನಾನು, ಯಾವತ್ತೂ ಫ್ರೀ ಆಗಿಲ್ಲ ಇಸ್ಕೊಂಡಿಲ್ಲ. ನೆಕ್ಸ್ಟ್ ಕ್ವಶನ್ ಹೋಗಿ. ವಾಟ್ ಇಸ್ ದ ಮೋಸ್ಟ್ ರಿಸ್ಕಿ ಅಂಡ್ ಫನ್ನಿ ಸಿಚುವೇಶನ್ ಇನ್ ಅರ್ಲಿ ಡೇಸ್ ಟುಗೆದರ್ ಬಿಫೋರ್ ಎನಿವನ್ ನ್ಯೂ ಅಬೌಟ್ ಯುವರ್ ರಿಲೇಶನ್ಶಿಪ್? ಅಂದರೆ ನೀವು ರಿಲೇಶನ್ಶಿಪ್ಪಲ್ಲಿ ಇದ್ದಾಗ ಫನ್ನಿ ಆ್ಯಂಡ್ ರಿಸ್ಕಿ ಸಿಚುವೇಶನ್ ಯಾವುದು ಅಂತ ನಾನು ಹೇಳ. ಏನು ಅಂತ, ನಾವು ಮಾಸ್ಕ್ ಹಾಕಿ ನೀವು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ ನನ್ನ ಗರ್ಲ್ ಫ್ರೆಂಡು ಅಂತ. ಅದೊಂದು ತಿಂಗಳು ನಡೀತು ಆ ಸೀರೀಸ್ ಅನ್ಸುತ್ತೆ. ಆ ಒಂದು ತಿಂಗಳು ನಾವು ಆಚೆ ಹೋದಾಗೆಲ್ಲ ಫುಲ್ ಭಯದಲ್ಲಿ ಇರ್ತಿದ್ದೆ ನಾನು. ಯಾರು ಫೋಟೋ ಹಿಡಿದು ಅಪ್ಲೋಡ್ ಮಾಡ್ಬಿಡ್ತಾರೋ, ಯಾರು ಫೋಟೋ ಹಿಡಿದು ಹಾಕ್ಬಿಡ್ತಾರೋ, ಇವರೇ ಅವ್ರ ಗರ್ಲ್ ಫ್ರೆಂಡ್ ಅಂತ. ಆಲ್ರೆಡಿ ತುಂಬ ಜನರಿಗೆ ಗೊತ್ತಾಗಿತ್ತು, ಫಸ್ಟ್ ವೀಡಿಯೋದಾನೇ ಗೊತ್ತಾಗಿತ್ತು. ಬಟ್ ಸ್ಟಿಲ್ ಅದ್ರ ಪಿಕ್ಚರಲ್ಲಿ ಹಾಕ್ಬಿಟ್ಟು ಕನ್ಫರ್ಮ್ ಮಾಡ್ಬಿಡ್ತಾರ ಏನು, ಆ ಥರ ಆಗ್ಬಿಟ್ರೆ ನಮ್ಮ ಅತ್ತೆ ಮಾವ ಏನು ಅನ್ಕೋತಾರೆ. ಇವತ್ತೊಂದು ಫ್ಯಾಮಿಲಿ ಜೊತೆಗೆ ರಿವೀಲ್ ಮಾಡಬೇಕು ಅಂತಿದ್ದೆ ನಾನು. ಸೊ ಅದೆಲ್ಲ ಭಯ ಇತ್ತು. ದಟ್ ವಾಸ್ ದ ರಿಸ್ಕಿ ಆ್ಯಂಡ್ ಫನ್ನಿ. ನಾವಿಬ್ಬರು ದೂರ ಹೋಗೋದು, ಮತ್ತೆ ದೂರ ಅಂದರೆ ರೆಸ್ಟೋರೆಂಟಲ್ಲಿ ಜೊತೆಗೆ ತಿನ್ನೋದು, ವಾಕ್ ಮಾಡ್ತಾ ದೂರ ವಾಕ್ ಮಾಡೋದು, ಇಂಥದ್ದೆಲ್ಲ ಮಾಡಿದೀವಿ ಆಕ್ಚುಲ್ ಆಗಿ. ನಿಮ್ಗೇನು ಅನ್ಸುತ್ತೆ? ಯಾವುದು ಇದೆ ಅದ್ ಬಿಟ್ರೆ ಅದ್ರ ಇದೆಯಾ? ಅಷ್ಟೇ. ಅದನ್ನ ಬಿಟ್ರೆ ಮನೇಲಿ ಗೊತ್ತಾಗಕ್ ಮುಂಚೆ ಹೆಂಗ್ ಮೀಟ್ ಮಾಡೋದು ಅನ್ನೋದು. ಯಾಕಂದ್ರೆ ಲೈಕ್ ನಾರ್ಮಲ್ ಗರ್ಲ್ ಮಾವ ನಿಮ್ಗೆ ಗೊತ್ತಿಲ್ಲ, ಕೇಕ್ ಡೆಲಿವರಿ ಅಂತ ಹೇಳಿ ನಾನು ಮೀಟ್ ಮಾಡಕ್ ಬರ್ತಿದ್ದೆ. ಡೆಲಿವರಿ ಮುಗಿಸ್ಬಿಟ್ಟು ಬರ್ತಿದ್ದೆ. 1-2 ಸರಿ ಖಾಲಿ ಡಬ್ಬ ತಗೊಂಡ್ಬಂದವ್ರೆ, ಕೇಕ್ ಇದೆ ಅದರಲ್ಲಿ ಅಂತ ತಗೊಂಡ್ಬಂದ್ಬಿಟ್ಟು ಕೇಕ್ ಡೆಲಿವರಿ ಅಂತ ಹೇಳ್ಬಿಟ್ಟು ನನ್ನ ಮೀಟ್ ಮಾಡಕ್ ಬಂದಿರೋ ಅತ್ತೆಗಾರು ಮಾವಗಾರು. ಇದು ಏನಿದು ಈ ತರ? ಗೊತ್ತು ನಮ್ಮಮ್ಮಂಗೆ, ಈ ತರ ಗೊತ್ತು ಹೇಳಿದ್ರಲ್ಲ ನೀವೇ. ನಾನೇ ಬಾಯ್ಬಿಟ್ಟಿದ್ದೀನಿ. ವಾಟ್ ಈಸ್ ದ ಬೆಸ್ಟ್ ಡೇಸ್ ಟು ಗೆಟ್ ಮ್ಯಾರಿಡ್ ಆ್ಯಂಡ್ ವಾಟ್ಸ್ ಯುವರ್ ಒಪಿನಿಯನ್ ಆನ್ ಇಟ್? ಗೈಸ್, ನಾನು 30 ವರ್ಷ 35 ವರ್ಷವರೆಗೂ ಮದುವೆ ಆಗೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಅನಿಸ್ತು ಹ್ಯಾವಿಂಗ್ ಅ ಪಾರ್ಟ್ನರ್ ಈಸ್ ಇಂಪಾರ್ಟೆಂಟ್. ಬಿಕಾಸ್ ಒನ್ ಥಿಂಗ್ ವಾಟ್ ಹಿಟ್ ಮೀ ಇಸ್ ಆ್ಯಸ್ ಲೈಫ್ ಪಾಸಸ್ ತುಂಬ ಏನಂತಾರೆ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಆಗ್ಬೋದು ಇದು. ಎವ್ರಿ ಒನ್ ವಿಲ್ ಲೀವ್ ಯು, ಯುವರ್ ವೈಫ್ ವಿಲ್ ಬಿ ದೇರ್. ಅಂದರೆ ವೈಫ್ಗೆ ಹಸ್ಬೆಂಡ್ಗೆ ವೈಫ್, ಕರೆಕ್ಟಾ? ಎಂಡಲ್ಲಿ ಮಕ್ಕಳು ಬಿಟ್ಟು ಹೋಗ್ತಾರೆ, ಗಂಡ ಹೆಂಡತಿನ ಜೊತೆಗಿರೋದು, ಕರೆಕ್ಟಾ? ಅಕ್ಕ ತಮ್ಮ, ದೇ ವಿಲ್ ಗೆಟ್ ಬಿಸಿ ವಿತ್ ದರ್ ಲೈಫ್, ದೇ ವಿಲ್ ಬಿ ದೇರ್. ನಮಗೆ ಬೇಕು ಅಂದಾಗ ಜೊತೆಗಿರ್ತಾರೆ ಫಾರ್ ಶೋರ್, ಬಟ್ ನಾಟ್ ಆಲ್ವೇಸ್. ಅವ್ರವ್ರ ಲೈಫ್ ನೋಡ್ಕೋಬೇಕು. ಆಗ ನಮಗೊಂದು ವೈಫ್, ಒಂದು ಪಾರ್ಟ್ನರ್ ಇರಲೇಬೇಕು. ನಮ್ಮ ಎಲ್ಲ ಡೈಲಿ ಲೈಫ್ ಸಿಚುವೇಶನ್ ಹೇಳ್ಕೊಳಕ್ಕೆ, ಇಲ್ಲ ನಮ್ಮ ಲೈಫ್ ಹೇಗೆ ನಡೀತಿದೆ ಆ್ಯಂಡ್ ನಮ್ಮ ಜೊತೆ ನಿಲ್ಲಕ್ಕೆ. ನನಗೇನೇ ಹೆಲ್ತ್ ಇಶ್ಯೂ ಆದರೂ, ನನಗೇನೇ ಆದರೂ ನನ್ನ ಜೊತೆ ನನ್ನ ವೈಫ್ ನಿಲ್ಲಬೇಕು. ಸೊ ವೈಫ್ ಇಸ್ ರಿಲಿ ಇಂಪಾರ್ಟೆಂಟ್. ಆ್ಯಂಡ್ ಆ ವೈಫ್ನ ನಾನು 35ನೇ ವಯಸ್ಸಲ್ಲಿ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಆ ರಿಲೇಷನ್ಶಿಪ್ಪು ಬಿಲ್ಡ್ ಆಗಿ, ನಾನು ಅವ್ರಿಗೆ ಕನೆಕ್ಟ್ ಆಗಿ, ನಾನು ಅವ್ರಿಗೆ ಮದುವೆ ಆದಮೇಲೆ ಹೆಂಗೆ ಲೈಫ್ ಲೀಡ್ ಮಾಡೋದು ಅಂತ ಅನಿಸ್ತು. ಐ ಫೆಲ್ಟ್ ದಿಸ್ ಇಸ್ ದ ರೈಟ್ ಏಜ್. ನಾವು ಒಂದು ಬಾಂಡಿಂಗ್ ಬಿಲ್ಡ್ ಮಾಡ್ತೀವಿ, ಮಧ್ಯದಲ್ಲಿ ಜಗಳಗಳು ಕಿರಿಗಳಿರ್ಬೋದು, ಆಮೇಲೆ ಮತ್ತೆ ವಿಲ್ ಸ್ಟಾರ್ಟ್ ಲವಿಂಗ್ ಈಚ್ ಅದರ್, ಇದೆಲ್ಲ ಒಂದು ಪ್ರೊಸೆಸ್ ಇರುತ್ತೆ. ಸೊ ಐ ಥಾಟ್ ದಟ್ ಈಸ್ ದ ರೈಟ್ ಏಜ್. ನನ್ನ ಏಜ್ 27 ಈಗ. ಸೊ ಐ ಫೆಲ್ಟ್ 27 ಇದೆ. ಸೊ ಐ ಫೆಲ್ಟ್ ದಿಸ್ ಇಸ್ ದ ರೈಟ್ ಏಜ್. ಆ್ಯಂಡ್ ನಮ್ಮ ಫ್ಯಾಮಿಲಿನೂ ಫೋರ್ಸ್ ಮಾಡ್ತಿದ್ರು, ನಮ್ಮ ಅಮ್ಮನೂ ಮದುವೆ ಅಂತ. ಐ ಸೆಡ್ ಓಕೆ ನೋಡೋಣ ಅಂತೇಳಿ. ನೀವು ಅವ್ರು ಹೆಂಗೂ ಪ್ರಪೋಸ್ ಮಾಡೋರು ಅದೇ ಟೈಮ್ಗೆ. ಐ ಸೆಡ್ ಓಕೆ. ಅಪ್ಪ ನಾನೆಲ್ಲ ಮಾಡಿದ್ದು ಇದು ಲವ್ ಸ್ಟೋರಿಲಿ ಹೇಳ್ತೀನಿ. ಲವ್ ಸ್ಟೋರಿಲಿ ಹೇಳ್ತೀನಿ ಹೇಳಿ ಯಾರು ಮಾಡಿದ್ದು, ಗೈಸ್ ಯಾರು ಮಾಡಿದ್ದು, ಏನಾಯ್ತು ಎಕ್ಸಾಕ್ಟ್ಲಿ, ನನಗೆ ನಾಮ ಹೆಂಗ್ ಹಾಕಿದ್ರು ಅಂತ ನಾನು ಲವ್ ಸ್ಟೋರಿ ದಿನ ಹೇಳ್ತೀನಿ. ಬ್ಲಾಗ್ ಮಾಡ್ತೀನಿ ಲವ್ ಸ್ಟೋರಿದು. ಮದುವೆ ಆದ್ಮೇಲೆ ಅವತ್ತು ಹೇಳ್ತೀನಿ. ಹೇಳ್ರಿ ನಿಮ್ದು ಹೇಳ್ರಿ. ಓಕೆ, ನಾನು ಇದನ್ನ ಶಾರ್ಟ್ ಆಗಿ ಆನ್ಸರ್ ಮಾಡಕ್ ಆಗಲ್ಲ. ಇಟ್ ಇಸ್ ಅ ವೆರಿ ಲಾಂಗ್ ಥಿಂಗ್ ಬಿಕಾಸ್ ಬೇಡ ಬಿಡಿ ಆಗಿದ್ರೆ ರೆಸ್ಪೆಕ್ಟೇ ಇಲ್ಲ. ಹೇಳಿ ಬೇಡ ಬಿಡಿ, ಹೇಳಕ್ ಇಷ್ಟ ಅಂದ್ರೆ ಹೇಳಿ ಹೇಳಿ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ. ನನ್ ಪ್ರಕಾರ ಅಂದ್ರೆ ಬಂದೆ ಅಷ್ಟೇ. ಸೊ ನನಗೆ ಫೋರ್ಸ್ ಮಾಡಲ್ಲ. ಹೇಳಿ. ಸಾರಿ. ನನ್ನ ಪ್ರಕಾರ ಏನ್ ಗೊತ್ತಾ, ನನ್ಗೆ ಒಂದ್ ಮೈಂಡ್ ಅಲ್ಲಿ ಇತ್ತು 25, 24, 20 ಅಂತೆ 20
24-25 ಆಗಬೇಕು ಅಂತ ನನಗೆ ಮುಂಚೆಯಿಂದನೂ ಇತ್ತು. ಬಿಕಾಸ್ ನನ್ನ ಲೈಫಲ್ಲಿ ನಂದೇ ಆದಂತ ಒಂದು ಹೆಸರು ಮಾಡಿರ್ಬೇಕು, ಒಂದ್ ಸ್ವಲ್ಪ ದುಡ್ಡು ಮಾಡಿಲ್ಲ. ಮಾಡಿರ್ಬೇಕು. ಸರಿ ಕರೆಕ್ಟಾ, ಸಾರಿ ಏ ನಾನು ಹೋಗ್ತೀನಪ್ಪ, ಸೀರಿಯಸ್ ಈಗ, Bye. ಸೀರಿಯಸ್ ಪಕ್ಕದಲ್ಲೇ ಮನೆಗೆ ಹೋಗ್ತೀನಿ. ಸೀರಿಯಸ್ ಅಯ್ಯೋ. ಹೇಳಿ ನಿಮ್ದೇ ಹೆಸರು ಮಾಡಿ 25 ಮದುವೆ ಆಗ್ಬೇಕು ಅಂತಿದ್ದೀರಾ? ನೀವೇ ಹೇಳ್ಬಿಡಿ, ಸಾರಿ ಹೇಳಿ ಹೇಳ್ಬಿಡಿ ನೀವೇ. ಹೇಳಿ ಈಗೇನ್ ಮಾತಾಡಲ್ಲ, ಸೈಲೆಂಟ್ ಆಗಿರ್ತೀನಿ. ನೀವ್ ಅಲ್ಲಿ ಹೋಗ್ಬಿಟ್ಟು ಬನ್ನಿ, ನಾ ಆನ್ಸರ್ ಕೊಡ್ತೀನಿ. ಸೈಲೆಂಟ್ ಆಗಿರ್ತೀನಿ, ಹೇಳಿ ಸುಮ್ನೆ ಇರ್ಬೇಕು, ಮಧ್ಯದಲ್ಲೆಲ್ಲ ಮಾತಾಡ್ಬಾರ್ದು. ಆಯ್ತಾಯ್ತು. ಅರ್ಥ ಆಯ್ತಾ? ಹೇಳಿ ಈ ತರ ಮಾಡಿದ್ರೆ ಹೆಂಗ ಆನ್ಸರ್ ಕೊಡ್ಲಿ? ಆಯ್ತು ಹೇಳಿ. ನನಗೆ ಮುಂಚೆಯಿಂದಾನು 24-25 ಮದುವೆ ಆಗ್ಬೇಕಂತಿತ್ತು. ಒಂದು ಸ್ವಲ್ಪ ದುಡ್ಡು ಮಾಡಿ ಇಟ್ಟಿರಬೇಕು, ನಂದೇ ಆದಂಥ ಒಂದು ಸ್ವಲ್ಪ ಲೈಕ್ ಫಿನಾನ್ಸಸ್ ಇರಬೇಕು, ಆ್ಯಂಡ್ ನನ್ನ ಹೆಸರು ಅಂತ ಎನಿ ಪ್ರೊಫೆಷನ್ ಇರ್ರೆಸ್ಪೆಕ್ಟಿವ್ ಆಫ್ ದಿ ಪ್ರೊಫೆಷನ್ ನಾನು ಬಿಲ್ಡ್ ಮಾಡಿರ್ಬೇಕೇನಾದರೂ ಒಂದು ಅಂತ ನಂಗೆ ತುಂಬ ಕನಸಿತ್ತು. ಅಂದರೆ ಹೋಗಿದ ತಕ್ಷಣ ನಮ್ಮನ್ನು ನೋಡಿದ್ರೆ ಯಾರಿಗಾದ್ರು ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೊಡಬೇಕು ಅಂತ ಅನಿಸ್ಬೇಕು ಎಲ್ಲಿಗಾದರೂ ಹೋದಾಗ. ದಟ್ ವಾಸ್ ಒನ್ ಪಾಯಿಂಟ್. ಇನ್ನೊಂದು ಪಾಯಿಂಟ್ ಏನಂದರೆ, ಈಗ ನಮ್ಮ ಮನೇಲಿ ನನ್ನ ಮೇಲೆ ರೆಸ್ಪೆಕ್ಟ್ ಇಟ್ಟಿದ್ದಾರೆ. ಸೊ ಇವಾಗ ನಾನು ಯಾರನ್ನು ಕರ್ಕೊಂಡ್ಬಂದ್ರೂ ಓಕೆ, ಫುಲ್ ಕಂಪ್ಲೀಟ್ ಅಪೋಸ್ ಮಾಡೋದಕ್ಕಿಂತ ಓಕೆ ಹುಡುಗಿ ಯಾರನ್ನೋ ಕರ್ಕೊಂಡ್ಬಂದಿದೆ ಅಂತಂದರೆ ಏನೋ ಯೋಚನೆ ಮಾಡೇ ಕರ್ಕೊಂಡ್ಬಂದಿರುತ್ತೆ. ಅಟ್ ದಿ ಸೇಮ್ ಟೈಮ್ ನಾನು ಇನ್ನೊಬ್ರ ಮನೆಗೆ ಹೋಗಬೇಕು ಅಂದರೆ ಆ ವ್ಯಕ್ತಿ ಮನೆಯಲ್ಲಿ ಆ ವ್ಯಕ್ತಿ ಮೇಲೆ ಅಷ್ಟೇ ರೆಸ್ಪೆಕ್ಟ್ ಇಟ್ಟಿರ್ಬೇಕು. ಈಗ ನಿಮ್ಮ ಮನೇಲಿ ನಿಮ್ಮನ್ನು ತುಂಬ ರೆಸ್ಪೆಕ್ಟ್ ಮಾಡ್ತಾರೆ, ಅದಕ್ಕೆ ನನ್ನನ್ನು ಅಷ್ಟೇ ಈಕ್ವಲಿ ರೆಸ್ಪೆಕ್ಟ್ ಮಾಡ್ತಾರೆ. ಇನ್ ಕೇಸ್ ನೀವು ಏನಾದರೂ ಫಿನಾನ್ಷಿಯಲಿ ಸ್ಟೇಬಲ್ ಇಲ್ಲ, ಕ್ಯಾರೆಕ್ಟರ್ ವೈಸ್ ಸರಿ ಇಲ್ಲ, ದಿನ ಕುಡ್ಕೊಂಡಿರೋದು ಆ ಥರ ಇದ್ದಿದ್ರೆ ನಿಮ್ಮ ಮಾತು ಮೇಲೆ ಯಾರಿಗಾದ್ರೂ ರೆಸ್ಪೆಕ್ಟ್ ಇರ್ತಿತ್ತಾ? ಇಲ್ಲ ಅಲ್ವ. ಅವಾಗ ನಾನು ಯಾರೂ ಆ ಥರ ಇರ್ತಿತ್ತು. ಸೊ ದಟ್ ವಾಸ್ ಒನ್ ಮೇನ್ ಪಾಯಿಂಟ್. ಆ್ಯಂಡ್ ಇನ್ನೊಂದೇನೆಂದರೆ, ವಾಟ್ ಇಸ್ ದಿ ರೈಟ್ ಏಜ್ ಟು ಗೆಟ್ ಮ್ಯಾರಿಡ್ ಅಂದರೆ, ದರ್ ಇಸ್ ನೋ ಒನ್ ಪರ್ಟಿಕ್ಯುಲರ್ ಏಜ್ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಯಾಕೆಂದರೆ ಒಬ್ಬೊಬ್ಬರ ಲೈಫಲ್ಲಿ ಒಂದೊಂದು ಪ್ಲ್ಯಾನ್ಸ್ ಇರುತ್ತೆ. ಈಗ ಪ್ರಾಕ್ಟಿಕಲಿ ಮಾತಾಡಬೇಕು ಅಂತಂದರೆ ಕೆಲವ್ರಿಗೆ ಮಕ್ಕಳು ಮಾಡ್ಕೊಬೇಕು ಅಂತಿರುತ್ತೆ. ಆ್ಯಂಡ್ ಅಟ್ ದಟ್ ಟೈಮ್ ಒಂದು ಸ್ವಲ್ಪ ಯಂಗಾಗೆ ಮದುವೆ ಆಗಬೇಕು, ಬಿಕಾಸ್ ಫಿಸಿಕಲಿ ಎಲ್ಲನೂ ನಾವು ಸ್ಟ್ರಾಂಗ್ ಇರಬೇಕಲ್ಲ. ಮಕ್ಕಳು ಅಲ್ಲ, ಜನರಲಿ ಫರ್ಟೈಲ್ ಆಗಿರ್ಬೇಕಪ್ಪ, ಇಬ್ರು ಫರ್ಟೈಲ್ ಆಗಿರ್ಬೇಕಲ್ಲ. ಸೊ ಹಾಗಾಗಿ ಇಬ್ರು ಯಂಗ್ ಇರಬೇಕು. ಇನ್ ಕೆಲವ್ರಿಗೆ ಅದೆಲ್ಲ ಇರಲ್ಲ, ನಾನು ಕರಿಯರ್ ವೈಸ್ ನಾನು ಜಾಸ್ತಿ ಮಾಡಬೇಕು, ನಾನು ಆ ಥರ ಇರೋರಿಗೆ 40-50 ವರ್ಷದಲ್ಲಿ ಮದುವೆ ಆದ್ರೂ ಏನಿಲ್ಲ ಅವರಿಗೆ. ದಿಲ್ ಜಸ್ಟ್ ನೀಡ್ ಅ ಕಂಪ್ಯಾನಿಯನ್ ಆ ಟೈಮಲ್ಲಿ. ಬಟ್ ನನ್ಗೇನಂದ್ರೆ, ಮಾಧವನ್ ಅಂತ ಒಬ್ರು ಆಕ್ಟರ್ ಇದಾರಲ್ಲ, ಹಿ ಟೋಲ್ಡ್ ಇನ್ ಒನ್ ಇಂಟರ್ವ್ಯೂ ದಟ್ ಹಸ್ಬೆಂಡ್ ವೈಫು ಇಬ್ರು ಒಟ್ಟಿಗೆನೆ ಲೈಫಲ್ಲಿ ಬೆಳಿಬೇಕು. ಆವಾಗ ಅಡ್ಜಸ್ಟಿಂಗ್ ಅನ್ನೋದು ಬರುತ್ತೆ ಇಬ್ಬರಿಗೂ. ಅದಾದ್ಮೇಲೆ ಒಂದು 35 ಆ ಥರ ಎಲ್ಲ ಆಗ್ಬಿಟ್ಮೇಲೆ ವಿ ಕಾಂಟ್ ಗೆಟ್ ಅಡ್ಜಸ್ಟೆಡ್. ಕನೆಕ್ಟ್ ಆಗಲ್ಲ, ಯಾಕೆಂದ್ರೆ ನಾವು 35 ಇಯರ್ಸ್ ವರ್ಗು ನಾವು ಒಬ್ಬರೇ ಅಭ್ಯಾಸ ಆದ್ಮೇಲೆ 36 ಆದ್ಮೇಲೆ ವಿ ಕ್ಯಾನಾಟ್ ಕನೆಕ್ಟ್ ಟು ಆ ನೀಡ್ ಬರಲ್ಲ, ನನಗೆ ಇನ್ನೊಬ್ರು ಬೇಕು ಅನ್ನೋ ನೀಡ್ ಬರಲ್ಲ. ಸೊ ಒಬ್ಬರ ಮೇಲೆ ಒಬ್ರು ಒಂಥರ ಲೈಕ್ ಇಂಟರ್ ಡಿಪೆಂಡೆಂಟ್ ಆಗಿ ಇರಬೇಕು, ಹಸ್ಬೆಂಡ್ ಅಂಡ್ ವೈಫ್ ಅಂದಮೇಲೆ. ಸೊ ಐ ಫೀಲ್ ದಿಸ್ ಇಸ್ ರೈಟ್ ಏಜ್. ನಂಗೆ 24 ಆ್ಯಂಡ್ ಹೀಸ್ 27. ಸೊ ನಮ್ಮ ಮನೇಲೂ ಲೈಕ್ ಮ್ಯಾರೇಜ್ ಚಿಕ್ಕ ಹುಡುಗಿ ಇನ್ನು ನೀವು ಕಾಲೇಜ್ ಹೋಗೋ ಏಜಲ್ಲಿ ಮದುವೆ ಆಗ್ತಿದ್ದೀರಿ. 24 ಕಾಲೇಜು ಏನ್ರಿ ಹೇಳ್ತಿದ್ದೀರಾ? ಅಷ್ಟೇನಾ? ಸೊ ನಮ್ಮ ಮನೇಲೂ ಮದ್ವೆ ಅಂತಿದ್ರು, ಇವ್ರ ಮನೇಲೂ ಮದ್ವೆ ಅಂತಿದ್ರು. ಅಂಡ್ ಚೈಲ್ಡ್ ಮ್ಯಾರೇಜ್ ಮಾಡ್ತಾ ಹೋಗ್ತಾ ಇದ್ದೀರಾ? ಚೈಲ್ಡ್ ಮ್ಯಾರೇಜ್ ಹೆಂಗ್ರಿ ಆಗುತ್ತೆ? ಅಲ್ಲ, ಏಜ್ ಟು ಇನ್ನು ಚೈಲ್ಡ್ ಅಲ್ಲ ನೀವು. ಆಯ್ತಾ? ವಾಟ್ಸ್ ಒನ್ ಹ್ಯಾಬಿಟ್ ಆಫ್ ಸ್ಯಾಮ್ ಯು ವುಡ್ ನೆವರ್ ಚೇಂಜ್? ಕೆಲಸ ಮಾಡಬೇಕು ಅನ್ನೋ ಒಂದು ಹ್ಯಾಬಿಟ್ನ ನಾನು ಚೇಂಜ್ ಮಾಡಲ್ಲ. ಥ್ಯಾಂಕ್ ಯು ಗುಪ್ತಾ, ಥ್ಯಾಂಕ್ ಯು, ಐ ಲವ್ ಯು ಫಾರ್ ದಟ್. ಗೈಸ್, ನನಗೆ ಕೆಲಸ ಮಾಡೋದು ತುಂಬ ಇಷ್ಟ ಗೈಸ್. ಐ ಲವ್ ವರ್ಕಿಂಗ್. ನಾನು ಒಂದಿನ ಕೆಲಸ ಮಾಡಿದ್ರೆ ನನಗೆ ಏನೋ ನನ್ನ ಲೈಫಲ್ಲಿ ನಾನು ವಾಪಸ್ ಹೋಗ್ಬಿಟ್ಟೆ ನನ್ನ ಪಾಸ್ಟ್ ಲೈಫ್ಗೆ ಏನೋ ಫೀಲಿಂಗ್ ಬರುತ್ತೆ. ಐ ವಾಂಟ್ ಟು ವರ್ಕ್ ಎವ್ರಿ ಡೇ ಐ ವಾಂಟ್ ಟು ವರ್ಕ್. ಆ್ಯಂಡ್ ಒನ್ ಥಿಂಗ್ ಐ ವಾಂಟ್ ಟು ಅಡ್ರೆಸ್ ಹಿಯರ್, ಏನು ಅನ್ಕೊಂತಾರೆ ಗೊತ್ತಾ ಜನ, ನೀವು ಸುಮ್ಮನೆ ಎದ್ಬಿಟ್ಟು ಏನೋ ಒಂದು ವ್ಲಾಗ್ ಮಾಡ್ತೀರಾ, ಎದ್ಬಿಟ್ಟು ಏನೋ ಒಂದು ಕಾಮಿಡಿ ರೀಲ್ ಮಾಡ್ತೀರಾ, ಆ ಥರ ಅನ್ಕೊಂಡ್ಬಿಟ್ಟಿದೆ. ಬಟ್ ದಟ್ಸ್ ನಾಟ್ ಹೌ ಇಟ್ ಇಸ್. ಬಿಕಾಸ್ ನಾನು ನಿಮ್ಮನ್ನು ಪರ್ಸ್ನಲಾಗಿ ನೋಡ್ತಿರೋದ್ರಿಂದ, ನನಗೂ ಮುಂಚೆ ಗೊತ್ತಿರಲಿಲ್ಲ, ಬಟ್ ಈಗ ನಿಮ್ಮನ್ನು ಹತ್ರದಿಂದ ನೋಡ್ತಿರೋದ್ರಿಂದ ಐ ನೋ ದ್ಯಾಟ್ ಹೌ ಮಚ್ ಎಫರ್ಟ್ಸ್ ಯು ಪುಟ್. ನಿದ್ದೆ ಮಾಡಲ್ಲ, ತಿಂಡಿ ಅಂತೂ ಮಾಡೋದೇ ಇಲ್ಲ ಅಂದ್ಕೊಳ್ಳಿ, ದಿನಕ್ಕೆ ಒಂದೇ ಸರಿ ತಿನ್ನೋದು. ಆ ಥರ ದಿನ ಯೋಚನೆ ಮಾಡ್ತಿರ್ತಾರೆ, ಏನಾದರೂ ಒಂದು ಶೂಟು, ಟ್ರಾವೆಲಿಂಗು, ಈವೆಂಟು, ಅಲ್ಲಿಗೆ ಹೋಗಬೇಕು, ಬಟ್ಟೆ ಸರಿ ಮಾಡಬೇಕು. ಅಂದರೆ ಈಗ ನಮ್ಮ ಮನೇಲಿ ಒಂದು ದಿನ ಫಂಕ್ಷನ್ ಇದ್ದರೆ ಅವತ್ತು ನೈಟ್ ಫುಲ್ ಟಯರ್ಡ್ ಆಗಿಬಿಟ್ಟಿರ್ತೀವಲ್ಲ, ಎವ್ರಿ ಡೇ ಹಿ ಫೇಸಸ್ ದಿ ಸೇಮ್ ಪ್ರಾಬ್ಲಮ್. ಎವ್ರಿ ಡೇ ಐ ಆಮ್ ಡ್ರೈನ್ಡ್, ಫುಲ್ ಟಯರ್ಡ್. ಯಾ, ನಂಗೆ ಅದಾದ್ರೇನೆ ಮಜಾ. ಇಲ್ಲ ಅಂದರೆ ಲೈಫಲ್ಲಿ ಎವ್ರಿ ಡೇ ಮಜಾ ಇಲ್ಲ, ಆ ಮೂಮೆಂಟ್ ಇಲ್ಲ ಅಂದರೆ ಐ ಫೀಲ್ ಲೈಕ್ ಐ ಡಿಡ್ಂಟ್ ಡೂ ಬೆಸ್ಟ್. ನಂಗೆ ಎವ್ರಿ ಡೇ ಐ ವಾಂಟ್ ಟು ಡೂ ಬೆಸ್ಟ್. ಸೊ ದಟ್ ಇಸ್ ಒನ್. ವಾಟ್ ಮೇಡ್ ಯು ಫಾಲ್ ಫಾರ್ ಸ್ಯಾಮ್? ಲವ್ ಸ್ಟೋರಿ. ಲವ್ ಸ್ಟೋರಿ ಹೇಳ್ತೀರಾ? ಲವ್ ಸ್ಟೋರಿ ಹೇಳ್ತಾರಂತೆ ಸ್ವಲ್ಪ ಕಾಂಟೆಂಟು ಹೊಟ್ಟೆಪಾಡು. ಇಲ್ಲ, ಅದು ಕಂಟಿನ್ಯೂಟಿ ಬರೋದಕ್ಕೆ ಅದ್ರಲ್ಲಿ. ವಾಟ್ ವಾಸ್ ಯುವರ್ ಫಸ್ಟ್ ಇಂಪ್ರೆಷನ್ ಆಫ್ ಸ್ಯಾಮ್? ಫಸ್ಟ್ ಇಂಪ್ರೆಷನ್ ಅಂದ್ರೆ ನಾನು ನಿಮ್ದು ಹಳೆ ವಿಡಿಯೋಸ್ ನೋಡ್ತಿದ್ದೆ. ಅಲ್ಲ, ಲವ್ ಅಲ್ಲಿ ಬೀಳಕ್ಕೆ ಫಸ್ಟ್ ಇಂಪ್ರೆಷನ್ ಏನ್ರಿ? ಅಂದ್ರೆ ಲೈಕ್ ನನ್ನ ಫಿಸಿಕ್ ಅವಾಗ ಆಪ್ಸ್ ಎಲ್ಲ ಇತ್ತಲ್ಲ,
ನನ್ನ ಫಿಸಿಕ್ ನಾನು ಯಾವತ್ತು ಇವ್ರನ್ನ ಒಂದು ವಿಷನ್ ಅಲ್ಲಿ ನೋಡೇ ಇಲ್ಲ. ನಾನು ಯಾವತ್ತು ನೋಡಿರೋದು ಇವ್ರು ಮಾತಾಡೋ ರೀತಿ, ಎಲ್ಲಾದ್ರೂ ಹೋದಾಗ ಅದೊಂದು ಅಬ್ಸರ್ವ್ ಮಾಡಿದೀನಿ ಆಯ್ತಾ. ಬರೀ ನಮ್ಮ ಟೀಮು ಇವ್ರನ್ನ ಜೊತೆ ಮಾತ್ರ ಅಲ್ಲ ನಗ್ಸೋದು, ಎಲ್ಲಾದ್ರೂ ಹೋದ್ರೆ ಹೋಟ್ಲಲ್ಲಿ ಸರ್ವರ್ನು ನಗ್ಸ್ಬಿಟ್ಟು ಬರ್ಬೇಕು ಇವ್ರಿಗೆ. ಮೂಡ್ ಮೇಲೆ ಡಿಪೆಂಡ್, ಅದು ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ ಗೈಸ್. ಒಂದೊಂದ್ಸರಿ ನಾನು ಒಳ್ಳೆ ಮೂಡ್ ಸೈಲೆಂಟ್ ಎಲ್ಲರೂ ನಗ್ಸ್ಬಿಟ್ಟು ಬರ್ತೀನಿ, ನಾನು ಪಾಡಲ್ಲಿ ಇದ್ಬಿಡ್ತೀನಿ ನಾನು. ಅವ್ರಿಗೆ ನಾವೆಲ್ಲರೂ ಸುಮ್ಮನೆ ಇದ್ರು ಪರವಾಗಿಲ್ಲ, ಬಂದು ಸರ್ವ್ ಮಾಡೋರಿಗೆ ಇವ್ರಿಗೆಲ್ಲ ನಗ್ಸ್ಬಿಡ್ಬೇಕು. ಎಲ್ಲರೂ ಕ್ಯಾಶ್ ಕೊಡ್ಬೇಕಾದ್ರೆ ಅವ್ರಿಗೆ ನಗ್ಸ್ಬಿಡ್ಬೇಕು. ಅವಾಗ ಇವರು ಓಕೆ ಸ್ಯಾಟಿಸ್ಫೈಡ್, ವಾಪಸ್ ಬರ್ಬೋದು ಇವರಿಗೆ. ಅದು ನನ್ನ ಹ್ಯೂಮರ್ ನಾನು ಚೆಕ್ ಮಾಡೋದು ಅವಾಗ ಅವಾಗ ಹಂಗೆ. ಸೊ ದಟ್ ಇಸ್ ಅದು ನೋಡಿ ಇಂಪ್ರೆಸ್ ಆದ್ರಾ? ಅಂದ್ರೆ ನಗಿಸ್ತೀನಿ ನಂಗೆ ಯಾವತ್ತೂ ಜನರನ್ನ ಹೆಂಗ್ ಟ್ರೀಟ್ ಮಾಡ್ತಾರೆ ಅದ್ರ ಮೇಲೆನೆ ಒಬ್ಬರ ಪರ್ಸನ್ಗೆ ನಾನ್ ರೆಸ್ಪೆಕ್ಟ್ ಕೊಡೋದು. ಏಜು, ಅವ್ರಿಗೆ ಎಷ್ಟು ಆಸ್ತಿ ಇದೆ, ಇದ್ರ ಮೇಲೆ ನಾನು ರೆಸ್ಪೆಕ್ಟ್ ಯಾವತ್ತೂ ಕೊಡಲ್ಲ. ಹೌ ದ ಪರ್ಸನ್ ಟ್ರೀಟ್ಸ್ ಆಪೋಸಿಟ್ ಪರ್ಸನ್, ಅದ್ರ ಮೇಲೆ ನಾನು ಅವ್ರನ್ನ ಟ್ರೀಟ್ ಮಾಡ್ತೀನಿ. ಮತ್ತೆ ರೆಸ್ಪೆಕ್ಟ್ ಕೊಡ್ರಿ ನಂಗೆ. ಇನ್ನು ಎದ್ದು ನಿಂತ್ಕೊಳ್ಳಿ, ಕೂತಿದ್ದೀರಾ ಪಕ್ಕದಲ್ಲಿ. ಹೋದ್ರಿ ನೆಕ್ಸ್ಟ್ ನೋಡಿ ಅವ್ರ ಹತ್ರ ವಾಟ್ ಸಮಥಿಂಗ್ ಸ್ಯಾಮ್ ಡಸ್ ದಟ್ ಅನಾಯ್ಸ್ ಯು ಬಟ್ ಯು ಸೀಕ್ರೆಟ್ಲಿ ಲವ್. ಅನಾಯ್ಸ್ ಯು ಅನ್ನೋದಕ್ಕೆ ಹೇಳ್ಬೋದು, ಯಾವುದು ನಿಮ್ಗೆ ಸ್ಯಾಮ್ ಮಾಡೋದು ಇರಿಟೇಟ್ ಆಗುತ್ತೆ ಆದ್ರೂ ನಿಮ್ಗೆ ಇಷ್ಟ ಆಗುತ್ತೆ ಆತರ? ಯಾವ್ದು ಇರಿಟೇಟ್ ಆಗುತ್ತೆ ಅನ್ನೋದು ಹೇಳ್ಬೋದು, ಯಾವ್ದು ಇಷ್ಟ ಆಗುತ್ತೆ ಹೇಳ್ಬೋದು. ಆಗುತ್ತೆ ಇರುತ್ತೆ, ಯಾವ್ದಾದ್ರು ಒಂದು ಅನಾಯ್ ಮಾಡ್ತೀನಿ ಬಟ್ ನಿಮ್ಗೆ ಆದ್ರೂ ಅದು ಇಷ್ಟ. ಅದು ಮಾಡಿಲ್ಲ ಅಂದ್ರೆ ಇವನು ಯಾಕೆ ಇವತ್ತಿಗೆ ಅದೇ ಟೀಸ್ ಮಾಡ್ತಾರಲ್ವಾ. ಟೀಸ್ ಮಾಡೋದು ಹೆಂಗೆ ಅಂದ್ರೆ, ಅವರು ರಿಯಲ್ ಸ್ಯಾಮ್ ಗೊತ್ತಾಗ್ಬೇಕಂದ್ರೆ ನೀವು ಸೈಲೆಂಟ್ ಸ್ಯಾಮ್ ನೋಡ್ಬೇಕು ಆಯ್ತಾ. ನೀವು ಸೈಲೆಂಟ್ ಸ್ಯಾಮ್ ನೋಡಿದೀರಾ ಅಂದ್ರೆ ಅವ್ರು ಕ್ಲೋಸ್ ಸರ್ಕಲ್ ಅಲ್ಲಿ ಇದ್ದೀರಾ ಅಂತ ಅರ್ಥ ಆಯ್ತು ಆಯ್ತಾ. ಸೊ ಇವ್ರು ಟೀಸ್ ಮಾಡಿದಾಗ ಓಕೆ ಇವ್ರ ಮೂಡ್ ಚೆನ್ನಾಗಿದೆ, ಏನಾದ್ರು ಮಾತಾಡ್ಬೋದು ಅಂತ ಗೊತ್ತಾಗುತ್ತೆ. ಸೊ ಅವ್ರು ಟೀಸ್ ಮಾಡ್ಕೊಂಡು ನಂಗೆ ನಗಿಸ್ಕೊಂಡು ಬೇಜಾರು ಮಾಡ್ತಿರ್ತಾರಲ್ವಾ, ಅದು ನಾರ್ಮಲ್. ಅದು ಇಷ್ಟ ಆಗಲ್ಲ, ಬಟ್ ಇಷ್ಟ ಆಗತ್ತೆ. ಏನ್ ಮಾಡೋದು? ಇಷ್ಟ ಆಗಲ್ಲ ಉರ್ಸೋದ್ ನಿಮ್ಗೆ? ಅಂದ್ರೆ ಆ ವೆರಿ ಮೂಮೆಂಟ್ಗೆ ಅನ್ಸುತ್ತಲ್ಲ, ಉರ್ಸೋದ್ ನಿಮ್ಗೆ ಇಷ್ಟ ಇಲ್ಲ. ಏನಪ್ಪ ಇವ್ರದ್ದು ಆತರ ಅನ್ಸುತ್ತಲ್ಲ. ನಾನು ಆಯ್ತು ಇನ್ಮೇಲೆ ಉರ್ಸಲ್ಲ ಗೈಸ್, ಫುಲ್ ಡೀಸೆಂಟ್ ಆಗಿರ್ತೀನಿ. ಇನ್ ಲಾಸ್ಟ್ 2 ಸಾಂಗ್ ಇದೆ ಗೈಸ್. Did she continue her business of 2 ಸಾಂಗ್? ಡಿಪ್ರೆಷನ್ ಇಲ್ಲಿ ಯಾವ್ದೋ ಸಾಂಗ್ ಅಂತ ಓದ್ದೆ, ಇಲ್ಲಿ ಅದು ಬಾಯಿಗೆ ಬಂದ್ಬಿಡ್ತು. ಡಿಡ್ ಶಿ ಕಂಟಿನ್ಯೂ ಅವರ್ ಬಿಸ್ನೆಸ್ ಆಫ್ಟರ್ ಮ್ಯಾರಿಡ್? ಅಂದ್ರೆ ನೇಹಾ ಅವರು ಅವ್ರ ಬಿಸ್ನೆಸ್ ನ ಮದ್ವೆ ಆದ್ಮೇಲೆ ಕಂಟಿನ್ಯೂ ಮಾಡ್ತಾರಾ ಅಂತ. ಮಾಡ್ಲೇಬೇಕು, ಕೇಕ್ ಬರೋದು ಬೇಡವಾ ನಮ್ಮ ಮನೆ ಈವೆಂಟ್ಸ್ಗೆ? ಫ್ರೀಯಾಗಿ ಹೇಳ್ರಿ. ಇಲ್ಲ, ಅದು ಆಬ್ವಿಯಸ್ಲಿ ನಾನು ಮಾಡ್ತೀನಿ. ಇಟ್ ಇಸ್ ಸಮಥಿಂಗ್ ದಟ್ ಐ ಹ್ಯಾವ್ ಬಿಲ್ಟ್ ಫ್ರಮ್ ಸ್ಕ್ರ್ಯಾಚ್. ನಾನು 16 ಇಯರ್ಸ್ ಇದ್ದಾಗ ಬಿಲ್ಡ್ ಮಾಡಿದಂಥ ಒಂದು ಬಿಸ್ನೆಸ್ಸು. ಸೊ ಸ್ಟಾರ್ಟ್ ಮಾಡೋದು ಹೆಂಗೆ ನನ್ನ ಕೈಯಲ್ಲಿತ್ತು. ಇನ್ ಕೇಸ್ ಐ ವಾಂಟ್ ಟು ಪಾಸ್ ಇಟ್, ಇನ್ ಕೇಸ್ ಐ ವಾಂಟ್ ಟು ಕ್ಲೋಸ್ ಇಟ್ ಆರ್ ಸ್ಟಾರ್ಟ್ ಸಮಥಿಂಗ್ ಬೆಟರ್ ಆ್ಯಂಡ್ ನ್ಯೂ, ಇಟ್ ಈಸ್ ಆಲ್ವೇಸ್ ಮೈ ಡೆಸಿಷನ್. ನಾನು ಇವ್ರದ್ದು ಇಲ್ಲಾಂದರೆ ನಮ್ಮ ಅಪ್ಪ ಅಮ್ಮಂದು ಇಲ್ಲ ಫ್ಯಾಮ್ಲಿದು ಫ್ರೆಂಡ್ಸ್ದು ಸಜೆಷನ್ ಕೇಳ್ಕೊಬೋದು ಅಷ್ಟೇ, ಬಿಟ್ಟರೆ ಫೈನಲ್ ಕಾಲ್ ವಿಲ್ ಬಿ ಮೈನ್. ನಾನೇನು ಮಾಡಬೇಕು ಅದು ನಾನು ಮಾಡ್ತೀನಿ. ಲೈಕ್ ಫ್ರಮ್ ಪಾಸ್ಟ್ 8 ಇಯರ್ಸ್ ನಾನು ಬಿಸ್ನೆಸ್ನ ಮಾಡ್ಕೊಂಡು ಬಂದಿದ್ದೀನಿ. ಇನ್ ಕೇಸ್ ನಾನು ಇನ್ನೇನಾದ್ರು ಬೆಟರ್ ಆಗಿ ನನಗೆ ಯಾವ್ದಾದ್ರು ಬೆಟರ್ ಆಪರ್ಚುನಿಟಿ ಅಂತ ಅನ್ನಿಸ್ತು ಅಂತಂದರೆ ನಾನು ಅದಕ್ಕೆ ಶಿಫ್ಟ್ ಆಗ್ಬೋದು. ಬಟ್ ಇಟ್ ವಿಲ್ ಬಿ ಮೈ ಕಾಲ್ ಎಂಡ್ ಆಫ್ ದಿ ಡೇ. ಇವ್ರದ್ದೆಲ್ಲ ನಾನು ಒಪಿನಿಯನ್ಸ್ ಕೇಳೋದು ಆಬ್ವಿಯಸ್ಲಿ ಅದೆಲ್ಲ ಮಾಡ್ತೀನಿ. ಬಟ್ ನಾನು ವರ್ಕ್ ಮಾಡ್ತೀನಿ. ನಂಗೆ ವರ್ಕ್ ಮಾಡಿಲ್ಲ ಅಂದರೆ ಸೇಮ್ ಇವ್ರ ಥರನೇ. ನಂಗೆ ಒನ್ ಡೇ ವರ್ಕ್ ಮಾಡಿಲ್ಲ ಅಂತಂದ್ರೇನು ಐ ವಿಲ್ ಸ್ಟಾರ್ಟ್ ಫೀಲಿಂಗ್ ಲೈಕ್ ನನ್ನ ಲೈಫಲ್ಲಿ ಏನೂ ಮಾಡೇ ಇಲ್ಲ. ನಾನು ಮರ್ತೋಗ್ತೀನಿ, ನಾನು ಎಷ್ಟೆಲ್ಲ ಕಷ್ಟಪಟ್ಟಿರ್ತೀನಿ ಅದೆಲ್ಲ ಮರ್ತೋಗ್ತೀನಿ, ನನ್ನ ಲೈಫಲ್ಲಿ ಏನೂ ಮಾಡ್ತಿಲ್ಲ ಅನಿಸುತ್ತೆ, ಆ ಥರ ಅನ್ಸಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಏನಾದರೂ ಒಂದು ಕೆಲಸ ಮಾಡ್ತಿರ್ಬೇಕು ನನಗೆ ಅಷ್ಟೇ. ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್ ಆಫ್ ದ ಡೇ. ವಿಚ್ ಸಾಂಗ್ ವುಡ್ ಯು ಡೆಡಿಕೇಟ್ ಈಚ್ ಅದರ್ ಟು ಶೋ ಹೌ ಇಂಪಾರ್ಟೆಂಟ್ ಯು ಆರ್ ಇನ್ ಈಚ್ ಅದರ್ಸ್ ಲೈಫ್? ಗೈಸ್, ನಾನು ನೇಹವ್ರನ್ನ ಮೀಟ್ ಮಾಡಿದಾಗ ಮಿನ್ನಲೆ ಸಾಂಗ್ ತುಂಬ ಕೇಳ್ತಿದ್ದೆ. ಯಾಕಂದರೆ ಅದು ಹೀರೋಯಿನ್ ಅವ್ರ ಹೆಸರೇನು, ಸಾಯಿಪಲ್. ಸ್ವಲ್ಪ ನಂಗೆ ಅವ್ರು ಆ ಥರ ಕಾಣ್ತಿದ್ರು ನೇಹವ್ರು ಅವಾಗ. ಸೊ ಇವಾಗಿಲ್ಲ. ಸೊ ಆ ಸಾಂಗ್ನ ಅವ್ರಿಗೆ ಡೆಡಿಕೇಟ್ ಮಾಡ್ತಿದ್ದೇನೆ. ಅಂದರೆ ಅವ್ರು ಬಂದಾಗ ಕಾರದ್ದಾಗೆಲ್ಲ ಸಾಂಗ್ ಪ್ಲೇ ಮಾಡ್ತಿದ್ದೆ. ಸೊ ಐ ಗೆಸ್ ದ ಹೋಲ್ ಲೈಫ್ ಐ ವಿಲ್ ಕೀಪ್ ದಟ್ ಸಾಂಗ್. ಬೇರೆ ಯಾವ್ದಾದ್ರು ಸಾಂಗ್ ನಂಗೆ ಕನೆಕ್ಟ್ ಆಯಿತು ಅಂದರೆ ಮೇ ಬಿ ಆ ಸಾಂಗ್ ಶಿಫ್ಟ್ ಆಗ್ತೀನಿ. ನಿಮಗೆ ಹಾಡಿ, ಅದನ್ನ ಹಾಡ್ಬೇಕಂತ. ಹಾಡ್ರಿ, ಬರಲ್ಲ ನನಗೆ ಹಾಡ್ಬೇಕಂತೆ ಅವ್ರು ಹೇಳಿದ್ದಾರೆ ಅಲ್ಲಿ ಹಾಡಿ ಅಂತ. ತೋರಿಸಿ. ಸಬ್ಸ್ಕ್ರೈಬರ್ ಡಿಸ್ರೆಸ್ಪೆಕ್ಟ್ ಮಾಡ್ತಿದ್ದೀರಾ? ಅಲ್ಲಿ ಬರ್ದಿಲ್ಲ, ಹೇಳಿ ನೀವ್ ಹೇಳಿ ಫಸ್ಟ್ ಹೇಳಿ ನಿಮ್ದು ಯಾವುದು ಅಂತ. ವಿಚ್ ಸಾಂಗ್ ವುಡ್ ಯು ಡೆಡಿಕೇಟ್ ಟು ಈಚ್ ಅದರ್ ಟು ಶೋ ಹೌ ಇಂಪಾರ್ಟೆಂಟ್? ಡೆಡಿಕೇಟ್ ಮಾಡಿ, ಯಾವ ಸಾಂಗ್ ಅಂತ ಡೆಡಿಕೇಟ್ ಮಾಡಿ. ನೀವ್ ಹೇಳಿ ಫಸ್ಟ್. ನಾನು ಹೇಳ್ತೀನಿ, ನೀವು ಹೇಳ್ರಿ, ಆಮೇಲೆ ಆಡೋಣ. ನಾನು ಕಣ್ಣಲೆ ಬಚ್ಚಿಡಲ ನನ್ನಲ್ಲಿ ಹೇಳ್ಬೋದಿತ್ತು ಅನ್ಸುತ್ತೆ, ಆಡೋ ಬದಲು ಹೇಳ್ಬೋದಿತ್ತು ಅನ್ಸುತ್ತೇನೆ. ಅವರು ಹೇಳಕ್ ಹೇಳಿದ್ದು. ಹೇಗಪ್ಪ ಕಾಪಾಡಲಿ ಚಿನ್ನದಂತ ಹುಡುಗ ನನ್ನೋನು. ಅಷ್ಟೇನಾ? ಓಕೆ ಗೈಸ್, ನೀವ್ ನಾನಪ್ಪ ಹಾಡ್ಲೇಬೇಕು.
ಮಿನ್ನಲೆ ಓ ಮಿನ್ನಲೆ ಅಷ್ಟೇ ಬರೋದು ನನಗೆ ಆ ಸಾಂಗಲ್ಲಿ, ಬೇರೆ ಬರಲ್ಲ. ಕರೆಕ್ಟ್ ಆಗಿ ಹೇಳ್ರಿ, ಸಿಂಗರ್ ಅಲ್ಲ ನೀವು, ಕಂಪೋಸರ್ ಸಿಂಗರ್ ಅಂತಪ್ಪ ಇವರು. ಮಿನ್ನಲೆ ಅಷ್ಟೇ ಬರೋದು ನನಗೆ, ಬೇರೆ ಬರಲ್ಲ. ಮಿನ್ನಲೆ ಹೋಗಲೆ ಹೋಗಲೆ ಅಂದಂಗೆ ಹೇಳ್ತಾರೆ ಇವರು. ಅಷ್ಟೇ ಬರೋದು ಗೈಸ್. ಹೋಗಲೆ ಹೋಗಲೆ ಆತರ ಹೇಳಿ. ನಿಜ ಬರಲ್ಲ ನನಗೆ, ಅಷ್ಟೇ ಬರೋದು. ಹೇಳಿ ಒಂದ್ ಫೀಲ್ ಅಲ್ಲಿ ಹೇಳಿ. ಆ ಸಾಂಗ್ ಅಷ್ಟೇ ಬರೋದು. ಓ ಮಿನ್ನಲೆ ಆ ಮಿನ್ನಲೆ ಅಷ್ಟೇ ಬರೋದು. ಗೈಸ್ ಫೈನಲಿ ಪಿಕ್ನಿಕ್ ಅಂತೇಳಿ ಬಂದು ನಾನು ಒಬ್ಬನೇ ತಿಂದು Q&A ಮಾಡಿದ್ದೀವಿ. ಐ ಹೋಪ್ ಯು ಲೈಕ್ ದ ಸೆಟಪ್, ಐ ಹೋಪ್ ಯು ಲೈಕ್ ದ ವ್ಲಾಗ್. ನಾವು ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ನ ಆನ್ಸರ್ ಮಾಡಿದ್ದೀವಿ ಅಂತ ನಾನು ಅನ್ಕೋತೀನಿ. ಇನ್ಯಾವುದಾದ್ರು ಕ್ವಶನ್ಸ್ ಇದ್ದರೆ ಮೇ ಬಿ ಪಾರ್ಟ್ 2 ಮಾಡೋಣ, ಅದೇ ಕಾಮೆಂಟ್ ಹಾಕಿ. ಪಾರ್ಟ್ 2 ಇನ್ನೊಂದು ಎಂಗೇಜ್ಮೆಂಟ್ ಆದಮೇಲೆ ಪ್ಲ್ಯಾನ್ ಮಾಡೋಣ. ಬಟ್ ದಿಸ್ ವಾಸ್ ಅವರ್ ಪಾರ್ಟ್ 1 ಆ್ಯಂಡ್ ಎಷ್ಟಾಗುತ್ತೆ ಅಷ್ಟು ಪಿಕ್ ಮಾಡಿದ್ದೀವಿ. ಇನ್ನೂ ಒಳ್ಳೊಳ್ಳೆ ಕ್ವಶನ್ಸ್ ಇತ್ತು, ಮೇ ಬಿ ತುಂಬ ಜಾಸ್ತಿ ಉದ್ದ ಆಗಿಬಿಡುತ್ತೆ. ನೆಕ್ಸ್ಟ್ ಪಾರ್ಟಲ್ಲಿ ಮಾಡೋಣ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೀವು ಹೇಗಿತ್ತು ಎಕ್ಸ್ಪೀರಿಯನ್ಸ್ Q&A ಆ್ಯಂಡ್ ದಿ ಸೆಟಪ್? ಚೆನ್ನಾಗಿತ್ತು. ಪಿಕ್ನಿಕ್ ಸೆಟಪ್ ಅಂತ ಹೇಳ್ದೆ ನಾನು ನೆನ್ನೆ, ನೋಡಿದ್ರೆ ಅದನ್ನೇ ಮಾಡಿದ್ದೀರಾ. ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು. ಅಂಡ್ ಎಲ್ಲರೂ ಕ್ವೆಶನ್ಸ್ಗೂ ಆನ್ಸರ್ ಮಾಡಿ. ಐ ಥಿಂಕ್ ನಾವು ಈ ತರ ಕುತ್ಕೊಂಡು ಮಾತಾಡೇ ಇಲ್ಲ ಕ್ಯಾಮ್ರಾ ಫಸ್ಟ್ ಟೈಮ್. ಒಂದ್ಸರಿ ಕಾರಲ್ಲಿ ಮಾತಾಡಿದ್ವಿ, ಬಟ್ ದಟ್ ವಾಸ್ ನಾಟ್ ಅ ಪ್ರಾಪರ್. ವೆರಿ ಸ್ಮಾಲ್ ಇದು. ಸೊ ಈ ಸೆಟಪ್ನೆಲ್ಲ ರಪ್ ಅಂತ ನಮ್ಮ ಟೀಮ್ ಅವರೆಲ್ಲ ರೆಡಿ ಮಾಡಿ ಸೆಟ್ ಮಾಡಿ, ಇಲ್ಲಿ 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 ನಿಮಗೆ ನಾನು ಮತ್ತು ನೇವರು ಇಬ್ಬರು ಕಾಣ್ತಿರ್ಬೋದು. ನಿಮ್ಗೆ ಒಂದು ಕ್ಯಾಮ್ರಾ ಇದೆ ಅಂತ ಅನಿಸ್ತಿರ್ಬೋದು. ಇಲ್ಲಿ ಆಲ್ರೆಡಿ 6 ಜನ ಇದ್ದಾರೆ ನಮ್ಮ ಹಿಂದೆ. ಅಂದರೆ ಆಲ್ಮೋಸ್ಟ್ 6 members 7 members ಆರ್ ಸ್ಟ್ಯಾಂಡಿಂಗ್ ಹಿಯರ್ ಹೆಲ್ಪಿಂಗ್ ಅಸ್ ರೆಕಾರ್ಡ್ ದಿಸ್ ಕಾಂಟೆಂಟ್. ಐ ವಾಂಟ್ ಟು ಥ್ಯಾಂಕ್ ಮೈ ಟೀಮ್ ಆ್ಯಂಡ್ ಥ್ಯಾಂಕ್ ನೇಹಾ ಫಾರ್ ಬೀಯಿಂಗ್ ಹಿಯರ್. ಥ್ಯಾಂಕ್ಸ್ ಫಾರ್ ನೇಹಾ ಗುಪ್ತಾ. ಥ್ಯಾಂಕ್ ಯು ನೇಹಾ ಅವರೇ ಬಂದಿದ್ದಕ್ಕೆ. ಈ ವಿಡಿಯೋನಲ್ಲಿ ಎಂಡ್ ಮಾಡೋಣ. ವಿಡಿಯೋ ಅಷ್ಟೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಾರ್ಟ್ 2 ಬೇಕಿದ್ರೆ ಕಾಮೆಂಟ್ ಹಾಕಿ. ಸಿ ಯು ದ ನೆಕ್ಸ್ಟ್ ಒನ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್ ಗೈಸ್. ಗೆಳತಿಯೇ ಹೇಗೆ ಇರಲಿ ನಾ